ಎಲ್ರಿಗೂ ನಮಸ್ಕಾರ. ಶುಭ ಸಂಜೆ. ಆದಿಲಕ್ಷ್ಮಿ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡ್ ಬರ್ತಿರುವಂತಹ ಚೊಚ್ಚಲ ಸಿನಿಮಾ ಟೆಡಿ ಬೇರ್. ಟೆಡಿ ಬೇರ್ ಅಂದ್ರೆ ಒಂದ್ ರೀತಿ ಎಲ್ರಿಗೂ ತುಂಬಾ ಇಷ್ಟವಾಗಿರುವಂಥದ್ದು. ಅದರಲ್ಲೂ ಮಕ್ಕಳಿಗಷ್ಟೇ ಅಲ್ಲ, ನಾವು ಮುದ್ಮಗು ನೋಡಿ ಟೆಡಿ ಬೇರ್ ಅಂದ ತಕ್ಷಣ ಅಂತ ಇದೆ. ಸೊ ಹೆಣ್ಮಕ್ಳಿಗೆ ಬಹಳ ಪ್ರಿಯವಾಗಿರುವಂತಹ ಒಂದು ಡಾಲ್ ಟೆಡಿ ಬೇರ್. ಈ ಒಂದು ಸಿನಿಮಾ ಹೆಸರೇ ಟೆಡಿ ಬೇರ್ ಅಂತಿದೆ. ಹಾಗಂದ್ರೆ ಇದೊಂದು ಮಕ್ಕಳಿಗೆ ರಿಲೇಟೆಡ್ ನೋ, ಹಾರರ್ ಥ್ರಿಲ್ಲರ್ ಮೂವಿ ಟೆಡಿ ಬೇರ್. ಈ ಸಿನಿಮಾದ ಎಲ್ಲ ತಂತ್ರಜ್ಞರಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಶುಭವಾಗಲಿ ಅಂತ ಮೊದಲಿಗೆ ಹಾರೈಸ್ತಾ, ಆಡಿಯೋ ರಿಲೀಸ್ ಮತ್ತು ಫಿಲಂ ಪ್ರೀ ರಿಲೀಸ್ ಇವೆಂಟ್ಗೆ ಆಗಮಿಸಿರುವಂತಹ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ, ಹಾಗೆ ಈ ಒಂದು ಫಿಲಮ್ನಲ್ಲಿ ರಿಲೇಟ್ ಆಗಿರುವಂಥವ್ರು ಎಲ್ರಿಗೂ ಫ್ರೆಂಡ್ಸ್ ಬಂದಿದ್ದೀರಾ, ರಿಲೇಟಿವ್ಸ್ ಬಂದಿದ್ದೀರಾ, ಹಿತೈಷಿಗಳು ಬಂದಿದ್ದೀರಾ, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ನಾನು ದಿವ್ಯಾ ಆಲೂರು. ಈ ಒಂದು ಕಾರ್ಯಕ್ರಮಕ್ಕೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿದ್ದಾರೆ ನಮ್ಮ ನಾಡಿನ ಹೆಮ್ಮೆಯ ನಿರ್ದೇಶಕರು, ನಟರು, ನಿರ್ಮಾಪಕರು. ಒಂದು 100 ಸಿನಿಮಾನಲ್ಲಿ ಆಕ್ಟ್ ಮಾಡಬಹುದೇನೋ, ಆದರೆ 100 ಸಿನಿಮಾ ನಿರ್ದೇಶನ ಮಾಡೋದು ಇಸ್ ಅ ಹಿಸ್ಟ್ರಿ ಅಂತಾನೆ ಹೇಳ್ಬೋದು. ಅಂತಹ ಹಿಸ್ಟ್ರಿ ಕ್ರಿಯೇಟ್ ಮಾಡಿರುವಂತಹ ನಮ್ಮೆಲ್ಲರ ಪ್ರೀತಿಯ ಓಂ ಸಾಯಿ ಪ್ರಕಾಶ್ ಸರ್ ಅವ್ರು ಬಂದಿದ್ದಾರೆ. ಅವ್ರಿಗೆ ನಲ್ಮೆಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ತಮ್ಮೆಲ್ಲರ ಪರವಾಗಿ ಆಡಿಯೋ ಲಾಂಚ್ ಮಾಡೋದಕ್ಕೆ ಬಂದಿದ್ದಾರೆ. ಇನ್ನೂ ಬಹಳಷ್ಟು ಗಣ್ಯರು ಬಂದಿದ್ದಾರೆ. ಅವರೆಲ್ಲರಿಗೂ ಅವರಿವರೆನ್ನೋದೇ ಎಲ್ರಿಗೂ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ, ಓಂ ಕಂ ಗಣಪತಯೇ ನಮಃ ಅಂತ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಸಿನಿಮಾನಲ್ಲಿ ಕೂಡ ಈ ಹಾಡಿದೆ, ಆದ್ರೆ ನೇರವಾಗಿ ಈ ಹಾಡನ್ನ ಹಾಡೋದಕ್ಕೆ ಮೂಲ ಗಾಯಕರನ್ನೇ ಬರ್ಮಾಡ್ಕೊಳ್ತಾ ಇದ್ದೇನೆ. ದಯಮಾಡಿ ವೇದಿಕೆಗೆ ಆಗಮಿಸ್ಬೇಕು. ಮಂಜುನಾಥ್ ಅಂಬರ್ ಶೆಟ್ಟಿಯವರು, ಹಾಗೆ ಪ್ರಹ್ಲಾದ್ KR, ಮೇಘವರ್ಷಿಣಿ, ಅಶ್ವಥಾಚಾರ್ 3 ಜನ ಬಂದು ಕಾಲಭೈರವನ ಒಂದು ಶ್ಲೋಕ, ಬಹಳ ಪವರ್ಫುಲ್ ಆದಂತಹ ಈ ಒಂದು ಶ್ಲೋಕವನ್ನ ಹಾಡುತ್ತಿದ್ದಾರೆ. ಧನ್ಯವಾದಗಳು. ಎಷ್ಟು ಪವರ್ಫುಲ್ ಆಗಿದೆ ಸಾಂಗು. ಕಾಲಭೈರವ ಎಲ್ರಿಗೂ ಒಳ್ಳೇದು ಮಾಡಲಿ, ಸ್ಪೆಷಲಿ ನಮ್ಮ ಫಿಲಂ ಟೀಮ್ಗೆ ಅಂತ ಹಾರೈಸ್ತಾ ಧನ್ಯವಾದಗಳು 3 ಜನ ಸಿಂಗರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ, ಸಿನಿಮಾದ ಒಂದು ಪುಟ್ಟ ಝಲಕನ್ನ ಈಗ ನೋಡೋಣ. ಅಂದ್ರೆ ನಮ್ಮ ಸಿನಿಮಾ ಟೆಡಿ ಬೇರ್ನ ಒಂದು ಪುಟ್ಟ ಪ್ರೋಮೋ ಇದೆ. ಸರ್, ಪ್ರೋಮೋ ಪ್ಲೇ ಮಾಡಿ. ಇನ್ನು ನೆಕ್ಸ್ಟ್ ಟ್ರೇಲರ್ ಇನ್ ಹೇಗಿರುತ್ತೆ ನೋಡೋಣ. ಸೊ ಓಂ ಸಾಯಿ ಪ್ರಕಾಶ್ ಸರ್, ನಿಮ್ಮ ಶುಭ ನುಡಿಯೊಂದಿಗೆ ಟ್ರೇಲರ್ ಲಾಂಚ್ ಅಂತ ದಯಮಾಡಿ ತಿಳಿಸಿ. ಓಂ ಶ್ರೀ ಸಾಯಿರಾಮ್. ಟೆಡಿ ಬೇರ್ ಟ್ರೇಲರ್ ಲಾಂಚ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಒಂದೂರಲ್ಲಿ ಒಂದು ದೊಡ್ಡ ಬಂಗ್ಲೆ ಇತ್ತು. ಈಗ ಪ್ರಾರಂಭದಲ್ಲಿ ನಾವು ಕಾಲಭೈರವನ ಒಂದು ಸ್ತೋತ್ರವನ್ನ ಕೇಳಿದ್ವಿ ಲೈವ್ ಆಗಿ. ಅದನ್ನ ಹೇಗೆ ಸಿನಿಮಾಗೆ ಬಳಸ್ಕೊಳ್ಳಲಾಗಿದೆ ಆ ಸಾಂಗ್ ಅನ್ನು ನೋಡ್ಕೊಂಡು ಬರೋಣ. ಸರ್, ಸಾಂಗ್ ಪ್ಲೇ ಮಾಡಿ ಪ್ಲೀಸ್. ಕಾಲಭೈರವನ ಕುರಿತಾಗಿರುವಂತಹ ಒಂದು ಸ್ತೋತ್ರ ಲಿರಿಕಲ್ ವಿಡಿಯೋ ನಾವೀಗಷ್ಟೇ ನೋಡಿದ್ವಿ. ಸೊ ಸಿರಿ ಮ್ಯೂಸಿಕ್ ನಲ್ಲಿ ಲಾಂಚ್ ಆಗ್ತಾ ಇದೆ ನಮ್ಮ ಹಾಡುಗಳು, ಪ್ರೋಮೋ, ಟ್ರೇಲರ್ ಎಲ್ಲವೂ. ದಯವಿಟ್ಟು ನೋಡಿ, ಹರಸಿ ಹಾರೈಸಿ ಅಂತ ಹೇಳ್ತಾ, ಈಗ ದಯಮಾಡಿ ವೇದಿಕೆಗೆ ಆಗಮಿಸ್ಬೇಕು ಎಲ್ಲ ಗಣ್ಯರು ನಮ್ಮ ಫಿಲಂ ಟೀಮ್ ಜೊತೆಗೆ ಅಂತ ಕೇಳ್ಕೊಳ್ತಾ ಇದ್ದೇನೆ. ಓಂ ಸಾಯಿ ಪ್ರಕಾಶ್ ಸರ್ ಅವರನ್ನ ಬರ್ಮಾಡ್ಕೊಳ್ಬೇಕು ಸ್ಟೇಜ್ಗೆ. ನಮ್ಮ ಪ್ರೊಡ್ಯೂಸರ್ ಜ್ಯೋತಿ ತಾರ್ಕೇಶ್ ಅವರು ಬರ್ಮಾಡ್ಕೊಳ್ಬೇಕು ವೇದಿಕೆಗೆ. ಹಾಗೆ ಮಮತಾ ದೇವರಾಜ್ ಅವರು ಕೂಡ ಆಗಮಿಸಿದ್ದಾರೆ. ಮಮದೇವ್ ಹಬ್ನ ಸಂಸ್ಥಾಪಕಿ, ಸಮಾಜ ಸೇವೆಯಲ್ಲಿ ಕೂಡ ತೊಡಗಿಸ್ಕೊಂಡಿರುವಂಥವ್ರು. ದಯವಿಟ್ಟು ಬರಬೇಕು. ಓಂ ಸಾಯಿ ಪ್ರಕಾಶ್ ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. along with the film team, ನಮ್ಮ ಜ್ಯೋತಿ ತಾರ್ಕೇಶ್ ಅವರು ಪ್ರೊಡ್ಯೂಸರ್, ಕೋ ಪ್ರೊಡ್ಯೂಸರ್ ಭಾರತ್ ಅವರು, ಡೈರೆಕ್ಟರ್
ಲೋಕೇಶ್ ಬಿ ಅವರು ದಯವಿಟ್ಟು ಬರಬೇಕು. ಸುಪ್ರೀಂ ಸ್ಟಾರ್ ಭಾರ್ಗವ್ ಕೂಡ ವೇದಿಕೆಗೆ ಬರಬೇಕು. ಹೀರೋಯಿನ್ ಶೈಲಜಾ ಸಿಂಹ, ದಿಶಾ ಅವರು, ಹಾಗೆ ದೀನಾ, ಮ್ಯೂಸಿಕ್ ಡೈರೆಕ್ಟರ್ ವಿವೇಕ್ ಜಂಗ್ಲಿ ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೋರ್ಕೊಳ್ತಾ, ಇನ್ನು ಸುರೇಶ್ ಚಿಕ್ಕಣ್ಣ ಅವರು ಸಿರಿ ಮ್ಯೂಸಿಕ್ ಮುಖೇನ ಎಲ್ಲರಿಗೂ ತಲುಪೋ ಹಾಗೆ ಮಾಡ್ತಿದ್ದಾರೆ ಈ ಒಂದು ಸಿನಿಮಾ. ಸೊ ತಮಗೂ ಕೂಡ ಒಳ್ಳೇದಾಗ್ಲಿ. ಸುರೇಶ್ ಜಿ ದಯಮಾಡಿ ಬರಬೇಕು. ಬಹುಶಃ ಆಫ್ಟರ್ ವೆರಿ ಲಾಂಗ್ ಟೈಮ್ ಅನ್ಸುತ್ತೆ. ಓಕೆ, ಈಗ ಎಲ್ಲರೂ ಬಂದ್ವಿ ಅಲ್ಲ, ಏನು ಎಲ್ಲ ಚಪ್ಪಲಿ ಬಿಟ್ಬಿಟ್ಟು ಮೇಲ್ ಬರ್ತಿದ್ದಾರೆ, ಏನು ಸಮಾಚಾರ? ನಾನು ಕಾನ್ಶಿಯಸ್ ಆಗ್ತಾ ಇದ್ದೀನಿ. ಕಾಲಭೈರವಂದು ಹಾಡು ನೋಡಿದ ತಕ್ಷಣ ದೀಪ ಬೆಳಗಿಸ್ಬೇಕಲ್ಲ ಅನ್ನೋದಿರಬಹುದು. ಎಸ್, ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ದೀಪ ಬೆಳಗಿಸೋ ಮುಖೇನ ದಯಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು. ಓಂ ಸಾಯಿ ಪ್ರಕಾಶ್ ಸರ್ ಅವರು, ಮಮತಾ ದೇವರಾಜ್ ಅವರು ಒಡಗೂಡಿ ದಯಮಾಡಿ ದೀಪ ಬೆಳಗಿಸೋ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು. ವೇದಿಕೆಯ ಕಾರ್ಯಕ್ರಮಕ್ಕೆ ಆದಿಲಕ್ಷ್ಮಿ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡ್ ಬರ್ತಿರುವಂತಹ ಚೊಚ್ಚಲ ಸಿನಿಮಾ ಟೆಡಿ ಬೇರ್. ಸೊ ಇದೊಂದು ಹಾರರ್ ಥ್ರಿಲ್ಲರ್ ಅಂತ ನಾನು ಆಗಲೇ ಹೇಳಿದೆ. ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರು ವಂಡರ್ ಡೈಮಂಡ್ಸ್, GMR ವೆಲ್ಫೇರ್ ಫಂಡ್ಸ್, NYSA ಇಂಟೀರಿಯರ್ಸ್, DXN ಕೊಂಬುಚಾ. ಸಿನಿಮಾ ನೋಡಿದ್ಮೇಲೆ ಕೆಲವರು ಮನೆಯಲ್ಲಿರೋ ಟೆಡಿ ಬೇರ್ ನೋಡಿದ್ರೆ ಹೆದರ್ಕೊಳ್ತಾರೋ ಏನೋ, ನನಗಂತೂ ಗೊತ್ತಿಲ್ಲ. ನನಗೆ ನಮ್ಮ ಮನೇಲಿರೋ ಟೆಡಿ ಬೇರ್ ಸ್ವಲ್ಪ ಸಿಮಿಲರ್ ಆಗಿದೆಯಲ್ವಾ ಅಂತ ಅನ್ನಿಸ್ತು. ಆಡಿಯೋ ರಿಲೀಸ್ ಆಗಿದೆ ಮತ್ತು ಯಾವತ್ತು ನಾವು ರಿಲೀಸ್ ಮಾಡಲಿದ್ದೀವಿ ಅಂತ ಕೂಡ ಹೇಳಲಿದ್ದಾರೆ ನಮ್ಮ ಫಿಲಮ್ ಟೀಮ್ ಅವರು. ಬಹುಶಃ ಆಫ್ಟರ್ ಅ ಲಾಂಗ್ ಟೈಮ್ ಅಂತ ಹೇಳ್ತಿದ್ದೆ, ಅಷ್ಟು ಡಿಸ್ಟ್ರಾಕ್ಟ್ ಆಯಿತು. ಎಸ್, ಆಫ್ಟರ್ ವೆರಿ ಲಾಂಗ್ ಟೈಮ್ ತುಂಬ ಜನರು ನಿಂತ್ಕೊಂಡಿದ್ರು, ಯಾಕಂದರೆ ಕೂತ್ಕೊಳ್ಳೋದಕ್ಕೆ ಜಾಗ ಇರಲಿಲ್ಲ ಅಂತ. ಅಲ್ಲಿ ಕೆಲವೊಂದಷ್ಟು ಸೀಟ್ಸ್ ಖಾಲಿ ಇದೆ, ಬಿಟ್ಟರೆ ಹೌಸ್ಫುಲ್ ಆಗಿದೆ ಇವತ್ತು ನಮ್ಮ ಕಲಾವಿದರ ಸಂಘ, ಹೌದಲ್ವಾ? ಸೊ ಟೆಡಿ ಬೇರ್ ಸಿನಿಮಾ ರಿಲೀಸ್ ಆದಾಗ್ಲೂ ಹೀಗೆ ಹೌಸ್ಫುಲ್ ಆಗಲಿ ಅಂತ ನೀವೆಲ್ಲರೂ ಕೂಡ ಶುಭ ಹಾರೈಸೋದ್ರ ಜೊತೆಗೆ ಫ್ರೆಂಡ್ಸ್ ಜೊತೆಗೆ, ರಿಲೇಟಿವ್ಸ್ ಜೊತೆಗೆ ಸಿನಿಮಾ ನೋಡಕ್ಕೆ ಹೋಗಿ. ಮತ್ತು ಈಗ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾನಲ್ಲಿ ಆಕ್ಟಿವ್ ಇದ್ದೇ ಇರ್ತೀರಾ. ಪ್ಲೀಸ್ ನಮ್ಮ ಸಿನಿಮಾ ಬಗ್ಗೆ ಒಂದಷ್ಟು ಪ್ರಚಾರಕರಾಗಬೇಕು. ತಾವೇನೆ ನಮ್ಮ ಅಂಬಾಸಿಡರ್ಸ್ ಆಗಿ ಸಿನಿಮಾ ಬಗ್ಗೆ ಎಲ್ರಿಗೂ ತಿಳಿಸೋ ಪ್ರಯತ್ನವನ್ನು ದಯವಿಟ್ಟು ಮಾಡಿ. ಇವತ್ತೇ ನಮ್ಮ ಸಿನಿಮಾ ಬಗ್ಗೆ ಸ್ಟೇಟಸ್ ಹಾಕೊಳ್ಳಿ ನಿಮ್ಮ ಸೋಷಿಯಲ್ ಮೀಡಿಯಾನಲ್ಲಿ, ವಾಟ್ಸಪ್, ಇನ್ಸ್ಟಾ, ಫೇಸ್ಬುಕ್ ಎಲ್ಲದರಲ್ಲೂ ಕೂಡ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು ಎಲ್ರಿಗೂ. ದೆವ್ವ, ಭೂತ ಇದೆಲ್ಲ ಕಥೆಗಳನ್ನ ಚಿಕ್ಕ ವಯಸ್ಸಿಂದಲೂ ಹೆಚ್ಚಿಗೆ ಕೇಳೋದಕ್ಕೆ ಇಷ್ಟಪಡ್ತಾರೆ ಎಲ್ಲರೂ. ನಿಜ ಇದೆಯಾ, ನೀವು ನೋಡಿದ್ದೀರಾ ಅಂತ ಕೇಳಿದ್ರೆ 99.99% ಜನ ಹೇಳೋದು ನಾನು ನೋಡಿಲ್ಲ, ನೋಡಿದ್ದವ್ರಿಂದ ಕೇಳಿದ್ದೀನಿ ಅಂತಾನೆ. ಆ ನೋಡಿದ್ದವ್ರನ್ನ ಕೇಳಿದ್ರು ಕೂಡ ಅವ್ರು ಹೇಳೋದು ಅದೇ, ನಮ್ಮ ತಾತನ ಕಾಲದಲ್ಲಿ ಹಿಂಗೆ ಹೇಳ್ತಿದ್ರು ಅಂತ. ಆದರೆ ಈ ಸಿನಿಮಾನಲ್ಲಿ ಇದೊಂದು ಸೈನ್ಸ್ ಫಿಕ್ಷನ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಹೀರೋ ಒಂದು ಸೈಕಾಲಜಿಸ್ಟ್ ರೋಲ್ ಮಾಡ್ತಿದ್ದಾರೆ. ಹಿಲ್ ಬಿ ಅ ಡಾಕ್ಟರ್ ಅಂತ ನಾನು ಕೇಳ್ಪಟ್ಟೆ. ಸೊ ಹಾಗಾಗಿ ಅವರ ಬಾಯಿಂದಲೇ ಕೇಳೋಣ ಏನು ಎತ್ತ ಸಿನಿಮಾದ ಒನ್ ಲೈನ್ ಸ್ಟೋರಿ, ಯಾಕೆ ಸಿನಿಮಾ ನೋಡಕ್ ಬರಬೇಕು ಪ್ರೇಕ್ಷಕರು, ಇವೆಲ್ಲ ವಿಚಾರವನ್ನ ತಿಳಿದುಕೊಳ್ಳೋಣ. ದಯಮಾಡಿ ಎಲ್ಲರೂ ಕುಳಿತುಕೊಳ್ಬೇಕು. ಮೊದಲಿಗೆ ಭಾರ್ಗವ್ ಅವರಿಂದಲೇ ನಾವು ಮಾತುಕತೆ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರ್ಗವ್ ಅವರ ಒಂದು 7ನೇ ಸಿನಿಮಾ ಇದು ಅಂತ ನಾನು ಭಾವಿಸ್ತೇನೆ. ವಿಪರ್ಯಾಸ, ಪರಿಶುದ್ಧಂ, ವಿಧುರ ಎಕ್ಸೆಟ್ರಾ ಎಕ್ಸೆಟ್ರಾ ಸಿನಿಮಾ ತರುವಾಯ ಭಾರ್ಗವ್ ಅವ್ರಿಗೆ ಅವರ ಸ್ನೇಹ ಬಳಗ, ಅಭಿಮಾನಿ ಬಳಗ ಸುಪ್ರೀಂ ಸ್ಟಾರ್ ಅಂತ ಕೂಡ ಕರೀತಿದ್ದಾರೆ ಈಗಾಗಲೇ. ಒಳ್ಳೇದಾಗಲಿ ನಿಮಗೆ ಭಾರ್ಗವ್, ಈ ಸಿನಿಮಾ ಇನ್ನೂ ಹೆಚ್ಚು ಹೆಸರನ್ನ ತಂದುಕೊಡ್ಲಿ ಅಂತ ಹೇಳ್ತಾ, ಸಿನಿಮಾದಲ್ಲಿ ನಿಮ್ಮ ಪಾತ್ರವೇನು ಮತ್ತು ಸಿನಿಮಾ ಹೌಸ್ ಸ್ಪೆಷಾಲಿಟೀಸ್ ಪ್ಲೀಸ್ ತಿಳಿಸಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಇದರಲ್ಲಿ ಕಾರಣಗಳ ತಂದೆ ತಾಯಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ.
ಆ್ಯಂಡ್ ವೇದಿಕೆ ಮೇಲಿರುವಂಥ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಬಂದಿರೋ ಎಲ್ಲ ಸ್ನೇಹಿತರಿಗೆ ತುಂಬಾ ಥ್ಯಾಂಕ್ಸ್. ಇವತ್ತು ಟೆಡಿ ಬೇರ್ ಆಡಿಯೋ ಲಾಂಚ್ ಆ್ಯಂಡ್ ರಿಲೀಸ್ ಇವೆಂಟ್ ಬಂದು ಬ್ಲೆಸ್ ಮಾಡ್ತಿರಲ್ಲ ನನ್ನ ಸ್ನೇಹಿತರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಟೆಡಿ ಬೇರ್ ಇದು ಸಿನಿಮಾ ಲೈಕ್ಸ್ ಆ್ಯನ್ ಎಮೋಷನ್ ಅಂತ ಹೇಳ್ಬೋದು. ಏಕೆಂದರೆ ಈ ಸಿನಿಮಾದಿಂದಲೇ ನನ್ನ ಲೈಫ್ ಜರ್ನಿ ಸ್ಟಾರ್ಟ್ ಆಯಿತು ಇನ್ ದ ಫಿಲಮ್ ಇಂಡಸ್ಟ್ರಿ. ಸೊ ರಿಲೀಸ್ ಸ್ವಲ್ಪ ತಡ ಆಯಿತು, ಬಟ್ ಲೇಟಾಗಿ ಬಂದು ಲೇಟೆಸ್ಟಾಗಿ ಬಂದಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಏಕೆಂದರೆ ಇಷ್ಟು ವರ್ಷದ ಎಫರ್ಟ್ಸ್ ಏನಿದೆ ಅದು ಇವತ್ತು ಸ್ಕ್ರೀನಲ್ಲಿ ಕಾಣ್ತಿದೆ. ಸೊ ನೆಕ್ಸ್ಟ್ ತಿಂಗಳು ಎಲ್ಲ ಥಿಯೇಟರ್ಲು ಟೆಡಿ ಬೇರ್ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಿದೆ. ಸೊ ಎಲ್ಲ ಬಂದು ಥಿಯೇಟರ್ ಸಿನಿಮಾ ನೋಡಿ ನಮ್ಮ ಕನ್ನಡ ಸಿನಿಮಾನ ಗಳಿಸ್ಬೇಕು ನೀವೆಲ್ಲ. ಸೊ ನನ್ನ ಪಾತ್ರ ಬಂದಿದ್ರಲ್ಲಿ ಸೈಕಾಲಜಿಕಲ್ ಕೌನ್ಸಿಲರ್. ಆ್ಯಂಡ್ ಜಾಸ್ತಿ ವಿಷಯ ಹೇಳೋಕ್ಕೆ ಇಷ್ಟಪಡೋಣ, ಯಾಕೆಂದರೆ ತುಂಬ ಥ್ರಿಲ್ಲಿಂಗ್ ಸಬ್ಜೆಕ್ಟ್ಸ್ ಇದೆ, ಥ್ರಿಲ್ಲಿಂಗ್ ಲೈನ್ಸ್ ಇದೆ ಸಿನಿಮಾದಲ್ಲಿ. ಸೊ ಟ್ರೈಲರ್ ನೋಡೋಕೆ ಸುಮಾರು ಜನ ತಲೆ ಒಳಗಿಟ್ಕೊಂಡಿರ್ಬೇಕು, ಯಾಕೆ ಅಂತ ಹೇಳಿದ್ರೆ ಅದ್ರಲ್ಲಿ ಯಾರು ಏನು ಅಂತ ಯಾವುದು ಗೊತ್ತಾಗ್ತಾರಲ್ಲ ಎಲ್ಲರಿಗೂ. ಸೊ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ನನ್ನೆಲ್ಲ ಗೆಲ್ಲಿಸಿ. ಆ್ಯಂಡ್ ಡೈರೆಕ್ಟರ್ಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಇಟ್ಸ್ ಲೈಕ್ 3 years ಆಫ್ ದಿ ಜರ್ನಿ ಫಾರ್ ಟೆಡಿ ಬೇರ್. ಸೊ ಆ್ಯಂಡ್ ಇವತ್ತು ನಮಗೆ ಬ್ಲೆಸ್ ಮಾಡೋಕ್ಕೆ ಬಂದಿರೋ ನಮ್ಮ ಡೈನಮಿಕ್ ಡೈರೆಕ್ಟರ್ ಸರ್ಗೆ ತುಂಬಾ ಥ್ಯಾಂಕ್ಸ್, ಹಾಗೂ ನಮ್ಮ ಮಮತಾ ಅಕ್ಕ ಅವ್ರಿಗೆ ಮತ್ತು ಇಲ್ಲಿ ಬಂದಿರೋ ಎಲ್ಲ ಗಣ್ಯ ವ್ಯಕ್ತಿಗಳು ತುಂಬ ಥ್ಯಾಂಕ್ಸ್. ಮತ್ತು ಇದರಲ್ಲಿ ಬಿಗ್ಗೆಸ್ಟ್ ಅಸೆಟ್ ಆಫ್ ದಿ ಮೂವಿ ಅಂತ ಹೇಳಿದ್ರೆ ನಾನು ಶೈಲಜಾ ಅಂತ ಹೇಳ್ಬೋದು. ಏಕೆಂದರೆ ಅವರು ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ. ಆ್ಯಂಡ್ 3 years ಆಫ್ ದಿ ಮೂವಿಲಿ ಶೈಲಜಾ ಎಫರ್ಟ್ಸ್ ತುಂಬಾ ಲೈಕ್ ನಿಮಗೆ ನಂಬರ್ ಆಫ್ ದಿ ಶೇಡ್ಸ್ ಇನ್ ದ ಮೂವಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಎಲ್ಲ ಸಿನಿಮಾ ಒಂದು ಥಿಯೇಟರ್ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜೈ ಹಿಂದ್ ಜೈ ಕನ್ನಡ. ಮತ್ತೆ ಥ್ಯಾಂಕ್ ಯು. ಈಗ ಶೈಲಜಾ ಸಿಂಹ ಅವರು ಆ ರೆಡ್ ಕಲರ್ ಸಾರಿ ಉಟ್ಕೊಂಡು ಮೇಲೆ ಹೋಗೋದು ನೀವೇನ ರೋಲ್? ಮೇಕಪ್ ಹಾಕೊಂಡು ಅದು ರಿಮೂವ್ ಹಾಕೊಂಡವ್ರಿಗೆ ಮಾತ್ರ ಕಷ್ಟ ಆಗೋತ್ತು. ಓವರ್ ಟು ಯು, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ಕೂತ್ಕೊಂಡೆ ಮಾತಾಡಿ. ಈ ಮೂವಿಲಿ ನಾನೊಂದು ಹೌಸ್ ವೈಫ್ ಪಾತ್ರನ ನಿಭಾಯಿಸಿದ್ದೀನಿ. ನನ್ನ ಟೀಮ್ ತುಂಬ ಸಪೋರ್ಟ್ ಮಾಡ್ತು ನನಗೆ. 3 yearsಯಿಂದ ನಾನು ಒಬ್ಬಳೇ ಅಲ್ಲ, ಎಲ್ಲರೂ ಕಷ್ಟಪಟ್ಟು ಮೂವಿನ ಮಾಡಿದ್ದೀವಿ, ಇಷ್ಟಪಟ್ಟು ವರ್ಕ್ ಮಾಡಿದ್ದೀವಿ. ಡೇ ಆ್ಯಂಡ್ ನೈಟ್ ಒಂದೊಂದ್ಸತಿ ನಿದ್ದೆ ಇರ್ತಿರ್ಲಿಲ್ಲ. ಒನ್ ಟೈಮ್ ಇಲ್ಲ ಊಟದ ಟೈಮು ಬಿಟ್ಟು ಶೂಟ್ ಮಾಡಿದ್ದೀವಿ, ಇಲ್ಲ ಶೂಟ್ ಫಿನಿಶ್ ಮಾಡೋಣ ಆಮೇಲೆ ಊಟ ಮಾಡೋಣ ಅಂತ. ವೆರಿ ಸಪೋರ್ಟಿವ್ ಟೀಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಲೋಕೇಶ್ ಸರ್. ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಆ ಪಾತ್ರನ ಅಷ್ಟು ನಿಭಾಯಿಸೋದು ಕಷ್ಟನೇ, ಬಟ್ ನನ್ನ ಟೀಮ್ ನನಗೆ ಸಪೋರ್ಟ್ ಇರಲಿಲ್ಲ ಅಂದರೆ ನನಗೆ ನಿಭಾಯಿಸೋಕ್ಕಾಗ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಟು ಮೈ ಟೀಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಶೈಲಜಾ. ನನಗೊಂದು ಹೌಸ್ ವೈಫ್ ಪಾತ್ರನ ನಿಭಾಯಿಸ್ತಾ ಇದ್ದೀನಿ. ಒಂದು ಇನ್ನೋಸೆಂಟ್ ವೈಫ್ ಕ್ಯಾರೆಕ್ಟರ್ನ ನಿಭಾಯಿಸಿದ್ದೀನಿ. ಗಂಡ ಮನೇಲಿ ಇಲ್ಲದೆ ಇರಬೇಕಾದ್ರೆ ಆ ಹುಡುಗಿಗೆ ಏನೇನು ಫೀಲ್ ಆಗುತ್ತೆ, ಒಂದು ನೆಗೆಟಿವ್ ವೈಬ್ಸ್ ಬಂದಾಗ ಅದನ್ನೊಂದು ಎಕ್ಸ್ಪ್ರೆಸ್ ಮಾಡಿದಾಗ ಗಂಡನ ಹತ್ರ ಅವನು ಅದನ್ನ ಹೆಂಗೆ ಇಲ್ಲ ಏನೂ ಇಲ್ಲ ಅಂತ ಅವಳನ್ನ ಸಮಾಧಾನ ಮಾಡ್ತಾನೆ. ಬಟ್ ಅವಳು ಅದನ್ನ ಸ್ಟ್ರಗಲ್ ಮಾಡ್ತಿರ್ತಾಳೆ. ಹಸ್ಬೆಂಡ್ ಬಂದರೆ ಓಕೆ ಫೈನ್, ಅವನು ಇಲ್ಲ ಅಂತಿದ್ದಾನೆ ಅಂದರೆ ಇದೆಲ್ಲ ನನ್ನದೇ ಬ್ಯಾಡ್ ಇಮ್ಯಾಜಿನೇಷನ್ ಅಂತ ಅನಿಸುತ್ತೆ ಅಂದ್ಬಿಟ್ಟು ನನ್ನ ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ. ದೆನ್ ನೀವು ಆನ್ ಸ್ಕ್ರೀನ್ ನೋಡ್ಬೋದು ಏನಾಗುತ್ತೆ ಅಂತ, ಇಲ್ಲಾಂದರೆ ಫುಲ್ ಸ್ಟೋರಿ ಹೇಳ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು. ಬಹುಶಃ ಸಂಪೂರ್ಣ ನಮ್ಮ ಸೂತ್ರಧಾರರು ಹೇಳ್ತಾರೆ. ಸೂತ್ರಧಾರರು ಒಂದು ಸಿನಿಮಾಗೆ ಅಂದರೆ ಅದು ಡೈರೆಕ್ಟರ್ ಆಗಿರ್ತಾರೆ. ನಮ್ಮ ಲೋಕೇಶ್ ಬಿ ಅವರ ಒಂದು ಪುಟ್ಟ ಪರಿಚಯ ಅಂತ ಹೇಳಿದ್ರೆ ಅವರ ಡೆಬ್ಯೂ ಡೈರೆಕ್ಷನ್. ಆದರೆ ಅಪ್ಕಮಿಂಗ್ ಸುಮಾರು ಮೂವೀಸ್ ಇದೆ, ಸುಡೋಕು, ವಿದುರ, ವಿಕ್ರಮಾರ್ಕ. ಭಾರತ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ದೊಡ್ಡ ಹೆಸರು ನಿರ್ದೇಶಕರು ಅಂತ ಹೇಳಿದ್ರೆ ಪುರಿ ಜಗನ್ನಾಥ್ ಅವರ ಗರಡಿಯಲ್ಲಿ ಪಳಗಿದಂಥವರು ನಮ್ಮ ನಿರ್ದೇಶಕರಾದಂತಹ ಲೋಕೇಶ್ ಬಿ ಅವರು. ಶುಭವಾಗಿ ಸರ್, ಟೆಡಿ ಬೇರ್ ಸಿನಿಮಾ ಹೆಚ್ಚು ಹೆಸರನ್ನ ತಂದುಕೊಳ್ಳಿ ನಿಮಗೆ ಅಂತ ಹಾರೈಸ್ತಾ ಹೋಗ್ತೀವಿ. ಫಸ್ಟ್ ಆಫ್ ಆಲ್ ಇಲ್ಲಿ 100 ಮೂವೀಸ್ ಮಾಡೋರು ಪಕ್ಕದಲ್ಲಿದ್ದಾರೆ. ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಬೇಕಂದ್ರೆ ನನಗೆ ಸ್ವಲ್ಪ ಭಯ ಆಗುತ್ತೆ. ಸ್ವಲ್ಪ ಆ ಕಡೆ ಹೋಗಿ ಮಾತಾಡ್ತೀನಿ. ಓಕೆ, ಸಾರಿ ನಿಂತ್ಕೋಬೋದಾ? ಕೂತ್ಕೊಳ್ಳಿ ಸರ್. ಕೂತ್ಕೋಬೇಕಾ? ಓಕೆ, ಸಾರಿ. ಫಸ್ಟ್ ಆಫ್ ಆಲ್ ಏನು ಮಾತಾಡಬೇಕು? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಆಲ್ ಆಫ್ ಯು ಹೂ ಆರ್ ಕಮಿಂಗ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯು. ಆಮೇಲೆ ಸ್ಟೇಜ್ ಮೇಲೆ ಇರೋ ನಮ್ಮ ಮಮತಕ್ಕ ಅವ್ರಿಗೆ, ಮತ್ತು ಸಾಯಿ ಪ್ರಕಾಶ್ ಅವ್ರಿಗೆ, ಮತ್ತು ಚಿಕ್ಕಣ್ಣ ಅವ್ರಿಗೆ, ಹೀರೋ ಭಾರ್ಗವ್,
ಜ್ಯೋತಿ ಅವ್ರಿಗೆ, ಟಾರ್ಗೆಸ್ ಅವ್ರಿಗೆ, ದೀನಾ ಅವ್ರಿಗೆ, ಸರಿನ್ ಅವ್ರಿಗೆ, ಎಲ್ಲರಿಗೂ, ಮ್ಯೂಸಿಕ್ ಡೈರೆಕ್ಟರ್ ವಿವೇಕ್ ಅವ್ರಿಗೆ, ನಮ್ಮ ಎಡಿಟರ್ ಸಂತೋಷ್ ಅವ್ರಿಗೆ, ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದ ತಿಳ್ಕೊತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯು. ಫಸ್ಟ್ ಆಫ್ ಆಲ್ ಬಿಫೋರ್ ಗೋಯಿಂಗ್ ಟು ಮೂವಿ ಬಗ್ಗೆ ಹೇಳಬೇಕು, ಮುಂಚೆ ಒಂದು ವಿಷಯ ಹೇಳಬೇಕು. ಅದೊಂದು ಶ್ಲೋಕ ಇದೆ ಭಗವದ್ಗೀತೆಯಲ್ಲಿ, ಅದು ಹೇಳ್ತೀನಿ. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭುಃ ಮಾತೆ ಸಂಗೋಸ್ತ ಕರ್ಮಣಿ. ಅಂದರೆ ನಾವೇನು ಮಾಡಿದ್ರು ಅದ್ರ ಫಲ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ನಮ್ಮ ಕೆಲಸ ಏನಿದೆ ಅದು ಮಾಡ್ತಾ ಹೋಗಬೇಕು. ಅದು ಯಾಕಿದೆ ಹೇಳಿದ್ದೀನಿ ಅಂದರೆ, ನಾವು ಸ್ಟಾರ್ಟ್ ಮಾಡುವಾಗ ನಾನು ಭಾರ್ಗವ್ ಇಬ್ಬರೇ ಇದ್ದೀವಿ, ಏನೋ ಒಂದು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಮಾಡಿದ್ಮೇಲೆ ತುಂಬ ಕಷ್ಟಗಳು 3 ಇಯರ್ಸಿಂದ ಒಂದಲ್ಲ. ಇವಾಗ ಒಂದು ಹೀರೋ, ಒಂದು ನಟ ಆಗಬೇಕಂದ್ರೆ ನವರಸ ಬರಬೇಕು, ಆ ಥರ ಎಲ್ಲ ಎಫೆಕ್ಟು ನಮಗೆ ಬಂದಿದೆ ನಮ್ಮ ಟೀಮ್ಗೆ. ಫಸ್ಟ್ ಆಫ್ ಆಲ್ ಭಾರ್ಗವ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆ ಪೇಷನ್ಸು, ಅದು ಏನೋ ಒಂದು ಮಾಡೋಣ ಅಂತ. ಆಮೇಲೆ ಅವರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಅದಾದಮೇಲೆ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳಬೇಕು. ಪ್ರೊಡ್ಯೂಸರ್ಸ್ ಫಸ್ಟು ಇರೋ ಪ್ರೊಡ್ಯೂಸರ್ಸ್ ಎಲ್ಲ ತುಂಬ ಖರ್ಚು ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಫಾರ್ ದಟ್. ಆ್ಯಂಡ್ ಆಫ್ಟರ್ ದಟ್ ಮೂವಿ ಸ್ಟಾಪ್ ಆಗುವಾಗ ನಮಗೆ ನಾವಿದ್ದೀವಿ ನೀವು ಮಾಡಿ ಅಂತ ಹೇಳಿದವರು ನಮ್ಮ ಜ್ಯೋತಿ ತಾರ್ಕೇಶ್ ಅವರು. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್, ಬಿಕಾಸ್ ಆಫ್ ಯು ಈ ಮೂವಿ ಇಷ್ಟವರೆಗೆ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಫ್ಟರ್ವರ್ಡ್ಸ್ ಶೈಲಜಾ ಬಗ್ಗೆ ಹೇಳಬೇಕು. ಶೈಲಜಾ ಅವ್ರಿಗೆ ಕ್ಯಾರೆಕ್ಟರ್ ಹೇಳಿದ್ಮೇಲೆ ಎಷ್ಟೋ ಕಷ್ಟಪಟ್ಟು ಮಾಡಿದ್ದಾರೆ. ಅದು ರಾತ್ರಿ ಆಗಲಿ ಪಗಲು, ಅವ್ರು ಏನು ಅನ್ನೋ ಟೈಮು ಇಷ್ಟು ಡೇಸ್ ಅಂತ ಅಂದ್ಕೊಂಡಿದ ಮೇಲೆ ಅಷ್ಟು ಡೇಸ್ ಆಗಿಲ್ಲ, ಒಂದು ವರ್ಷಗಟ್ಟಲೆ ಆಗ್ತಾ ಇತ್ತು. ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು ಶೈಲಜಾ ಅವರೇ. ಆಮೇಲೆ ದೀನಾ, ನಮ್ಮ ಸೋ ಮೆನಿ ಆ್ಯಕ್ಟರ್ಸ್ ಅಲ್ಲಿದ್ದಾರೆ, ಅವರು ಇಲ್ಲಿಗೆ ಬರೋಕ್ಕಾಗಿಲ್ಲ, ತುಂಬ ಸಾರಿ, ಏನು ಅನ್ಕೋಬೇಡಿ. ನೀವೆಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳೋಕೆ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ಯು ಅಂದರೆ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ. ಆಮೇಲೆ ನಮ್ಮ ಟೆಕ್ನಿಕಲ್ ಸಪೋರ್ಟ್, ನಮ್ಮ ಮ್ಯೂಸಿಕ್ ಡೈರೆಕ್ಟರು ಅವರು ವಿವೇಕ್ ಅವ್ರ ಬಗ್ಗೆ ಹೇಳಬೇಕು. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಅವರು ಯಂಗ್ ಟ್ಯಾಲೆಂಟು, ಒಳ್ಳೆ ಫ್ಯೂಚರ್ ಇದೆ ಅವ್ರಿಗೆ. ಆಮೇಲೆ ಸಿಂಗರ್ಸ್ ಮಂಜು ಮತ್ತು ಪ್ರಹ್ಲಾದ್, ಮೇಘವರ್ಷಿಣಿ ಅವ್ರಿಗೆ ಥ್ಯಾಂಕ್ ಯು. ಆಮೇಲೆ ಸಂತೋಷ್ ನಮ್ಮ ಎಡಿಟರು, ಒಂದ್ಸತಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಸಂತೋಷ್. ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಆದಮೇಲೆ ಇನ್ನೊಂದು ವಿಷಯ ಏನಂದರೆ, ಓಕೆ ಇಲ್ಲಿವರೆಗೆ ನಾವು ಮಾಡಿದ್ದೀವಿ, ಓಕೆ ಏನು ಮಾಡಿದ್ದೀವಿ ಏನಂತ ಇವಾಗ ನೀವು ಟ್ರೈಲರ್ ನೋಡಿದ್ದೀರ, ಪ್ರೋಮೋ ನೋಡಿದ್ದೀರ, ಎಲ್ಲ ನೋಡಿದ್ದೀರ. ಬಟ್ ಇಲ್ಲಿಂದ ಮೂವಿ ಸ್ವಲ್ಪ ಅಂದರೆ ಇದಾಗಬೇಕಂದ್ರೆ ನೀವೆಲ್ಲ ಸಪೋರ್ಟ್ ನಮಗೆ ಬೇಕು. ಒಂದು ಸತಿ ನೀವೆಲ್ಲರಿಗೋಸ್ಕರ ನಿಮ್ಮೆಲ್ಲರಿಗೆ ಅಂದರೆ ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ದಯಮಾಡಿ ಈ ಮೂವಿನಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯು ಗೈಸ್. ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಕ್ಚುಲಿ ಎಷ್ಟು ಹೇಳಬೇಕು ಅದೆಲ್ಲ ಕಟ್ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು. ಅದೇ ಟೆಡ್ಡಿ ಬೇರ್. ಆ್ಯಕ್ಚುಲಿ ಟೆಡ್ಡಿ ಬೇರ್ ಬಗ್ಗೆ ಮೂವಿ ಇಷ್ಟವರೆಗೂ ವರ್ಲ್ಡಲ್ಲಿ ಯಾರೂ ತೆಗೆದಿಲ್ಲ. ಇವಾಗ ಒಂದು ಮೂವಿ ಹಾಲಿವುಡಲ್ಲಿ ಬರ್ತಾ ಇದೆ, ಅದು ಆ ಕಂಟೆಂಟ್ ಹಂಗಿದೆ ಸರ್. ಇವಾಗ ಇದು 3 ಪಾರ್ಟ್ಸ್ ಇದೆ ಸರ್. ನಾವು ಮಿಡಿಲ್ ಪಾರ್ಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ಪ್ರೀಕ್ವೆಲ್ ಇದೆ, ಸೀಕ್ವೆಲ್ ಇದೆ. ತುಂಬ ಒಂದು ಇದಾಗಿ ಮಾಡ್ಕೊಂಡಿದ್ದೀವಿ ಸರ್. ತುಂಬ ಕಷ್ಟಪಟ್ಟು ಒಂದು ರಿಸರ್ಚ್ ಮಾಡಿದ್ದೀವಿ ಟೆಡ್ಡಿ ಬೇರ್ ಬಗ್ಗೆ. ನೀವು ಮೂವಿ ನೋಡಿದ್ರೆ ಟೆಡ್ಡಿ ಬೇರ್ ಅಂದರೆ ಹೆಂಗೆ ಬಂತು ನಮ್ಮ ಎಕ್ಸಿಸ್ಟೆನ್ಸ್ಗೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸರ್. ಪೂರಿ ಜಗನ್ನಾಥ್ ಅವ್ರೇನಂದರೆ, ನೀವು ಯಾರಿಗೆ ಅಂದರೆ ನಿಮ್ಮ ಕೆಲಸಕ್ಕೆ ನೀವು ರೆಸ್ಪೆಕ್ಟ್ ಕೊಡಿ, ಯಾರಿಗೆ ರೆಸ್ಪೆಕ್ಟ್ ಕೊಡೋದೇ ಬೇಡ ಅಂತಾರೆ. ಅದು ಅವ್ರು ನಿಮ್ಮ ಕೆಲಸಕ್ಕೆ ನೀವು ರೆಸ್ಪೆಕ್ಟ್ ಕೊಟ್ಟರು ಸರ್. ಯಾರಿಗೆ ಗುಡ್ ಮಾರ್ನಿಂಗ್ ಹೇಳಿದ್ರು ಬೇಡ ಅಂತಾರೆ. ಯಾಕೆ ಇದೆಲ್ಲ ನಿಮ್ಮ ಕೆಲಸ ನೀವು ಮಾಡಿ ಅಂತಾರೆ. ಆ ಥರ ಅವರು ಅಂದರೆ ಅವ್ರ ಹತ್ರ ಕಲ್ತ್ಕೊಂಡೋದು ಏನಂದರೆ, ನಾನು ಫಸ್ಟು ಒಂದು ಶ್ಲೋಕ ಹೇಳಿದ್ದೀನಿ, ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗುವಾಗ ಎಲ್ಲ ಬರುತ್ತೆ ಅಂತ. ಅದೇ ಕಲ್ತ್ಕೊಂಡೆ. ಫಸ್ಟ್ ಆಫ್ ಆಲ್ ಈ ಮೂವಿ ನಾನು ಫಸ್ಟು ಏನೋ ಒಂದು ಲವ್ ಸ್ಟೋರಿನೋ ಏನೋ ಮಾಡಬೇಕಂದ್ರೆ ಈಸಿಯಾಗಿತ್ತು. ಎತ್ಕೊಂಡಿದ್ದು ಒಂದು 200 kg ಎತ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಲ್ಲ ಡ್ರ್ಯಾಗ್ ಆಯಿತು, ಎಲ್ಲ ಆಯಿತು, ಖರ್ಚು ಆಯಿತು, ಡ್ರ್ಯಾಗ್ ಆಯಿತು, ಎಲ್ಲ ಆಯಿತು.
ಹಾಂ, ಇದರಲ್ಲಿ ಸಾಂಗ್ಸ್ ಇದೆ. ಆ್ಯಕ್ಚುಲಿ ಇದು ಕಾಲಭೈರವ ಸಾಂಗ್ ಅನ್ನೋದು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಬರೋದು. ತುಂಬ ಎಫೆಕ್ಟಿವ್ ಆಗಿರುತ್ತೆ, ಗೂಸ್ ಬಂಪ್ಸ್ ಇರೋ ಸಾಂಗ್ ಇದು. ಆಮೇಲೆ ಫೈಟ್ಸು 1-2 ಫೈಟ್ಸ್ ಇದೆ ಸರ್ ಇದಕ್ಕೆ. ಜುಲೈಯಲ್ಲಿರುತ್ತೆ ಸರ್. ಇನ್ನೂ ಡೇಟು ಫೈನಲೈಸ್ ಮಾಡೋದು, ಸೆನ್ಸರಲ್ಲಿದೆ. ಸೆನ್ಸರ್ ಆದಮೇಲೆ ಸರ್ ಇದು 2020 ನವಂಬರಲ್ಲಿ ಸ್ಟಾರ್ಟ್ ಆಯಿತು. 2021 ನವಂಬರಲ್ಲಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಸ್ವಲ್ಪ ಸೆಕೆಂಡ್ ವೇವು ಇದೆಲ್ಲ ಬಂತು. ಅದಾದಮೇಲೆ ಸ್ವಲ್ಪ ಟ್ರ್ಯಾಗ್ ಆಯಿತು. ಬ್ಯಾಂಗ್ಳೂರು, ಆಮೇಲೆ ಸರ್ ವೆಲ್ಕಮ್ ಸರ್, ವೆಲ್ಕಮ್. ಚೈರಾಕ್ ವೆಲ್ಕಮ್ ಸರ್. ಸರ್ ಏನು ಹೇಳ್ತಾ ಇದ್ದೀನಿ, ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಹಾಂ, ಅದೇ ಇಲ್ಲಿ ಬ್ಯಾಂಗ್ಳೂರೆಲ್ಲ ಇದೆ ಸರ್. ಸಾಂಗ್ಗೋಸ್ಕರ ಮಂಗಳೂರು ಅದೆಲ್ಲ ಹೋಗಿದ್ದೀವಿ. ಸ್ವಲ್ಪ ಆ ಥರ ಇದೆ ಅಷ್ಟೇ. ಕರ್ನಾಟಕದಲ್ಲೇ ಮಾಡಿದ್ದೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೂರಿ ಮಿರಾರಿ ಅವರು ಈಗಷ್ಟೇ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಿಮಗೆ ನನ್ನೆಯ ಸ್ವಾಗತ. ಸಮಾಜ ಸೇವಕು, ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಗುರುತಿಸ್ಕೊಂಡಿರುವಂಥವ್ರು. ಎಲ್ಲರೂ ಆಸೆಯೇನೋ ಪಡ್ತಾರೆ, ಕಥೆಯೆಲ್ಲ ಮಾಡ್ಕೊಳ್ತಾರೆ, ಆದರೆ ಅದನ್ನು ದೊಡ್ಡ ಪರದೆ ಮೇಲೆ ತರಬೇಕು ಅಂತ ಹೇಳಿದ್ರೆ ಅನ್ನದಾತರು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ನಮ್ಮ ನಿರ್ಮಾಪಕರು ಜ್ಯೋತಿ ತಾರ್ಕೇಶ್ ಅವರು, ಅವರ ಮಾತನ್ನ ಕೇಳಿ ಜ್ಯೋತಿಯವರ ಪರವಾಗಿ ತಾರ್ಕೇಶ್ ಅವರು ಮಾತಾಡ್ತಿದ್ದಾರೆ. ಸರ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಡೈರೆಕ್ಟರ್ ಸಾಹೇಬ್ರು ಹೇಳೋ ಥರ ಮೂವಿ ಆ್ಯಸ್ ಎ ಲಾಂಗ್ ಜರ್ನಿ, almost 3 years of journey, and I can feel that what pain they have gone through it. So all the best wishes to them for a big success and come up with more movies like this. All the best to the entire team. Thank you. ಅನ್ನದಾತರು ಬರೀ ದುಡ್ಡು ಕೊಡೋದಷ್ಟೇ, ಅನ್ನೋ ಸಿನಿಮಾ ಬಗ್ಗೆ ಏನು ಅಷ್ಟೊಂದು ಮಾತಾಡಲ್ಲ ಅನ್ಸುತ್ತೆ. ಸರ್, ಆಲ್ ದ ಬೆಸ್ಟ್ ಸರ್. ನಿಮ್ಮ ಜೇಬ್ ತುಂಬಲಿ ಅಂತ ಹಾರೈಸ್ತಾ ನಮ್ಮ ದಿಶಾ ಅವರು, ಸಾರಿ ದೀನಾನಾ? ಓಕೆ. Hi everyone, very good evening, and first of all I'm very thankful for entire Teddy Bear team. So completed entire movie. ನಾನು ಇವಾಗ ಲೈಕ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ದಿಸ್ ಈಸ್ ಮೈ ಫಸ್ಟ್ ಮೂವಿ ವೇರ್ ಐ ಸ್ಟಾರ್ಟೆಡ್ ಆ್ಯಂಡ್ ಆಲ್ಮೋಸ್ಟ್ 3 years ಜರ್ನಿಲಿ. ನಂದು 2 years ಜರ್ನಿ ಇದೆ. ಸೊ ವ್ಯಾನ್ ಐ ಕೇಮ್, ನಾನು ಇದೇ ಥರ ಒಂದು ಈವೆಂಟಿಗೆ ಬಂದೆ. ಸೊ ಲೋಕೇಶ್ ಸರ್ ಹಿ ಸೆಲೆಕ್ಟೆಡ್ ಮೀ ಆಡಿಷನ್ ಥ್ರೂನೇ ನನ್ನನ್ನು ಸೆಲೆಕ್ಟ್ ಮಾಡಿ ಹಿ ಹ್ಯಾಸ್ ಟೇಕನ್ ಮೀ ಫಾರ್ ದ ಟೀಮ್. And Bhargav ಬಂದು he given me a back support. Dina, you can do it, ಮಾಡು, ಒಂದು ಟ್ರೈ ಮಾಡು. ಬಿಕಾಸ್ ಐ ವಾಸ್ ಲಿಟ್ರಲಿ ಇಂಟು ಮಾಡಲಿಂಗ್ ಇಂಡಸ್ಟ್ರಿ, ಫೋಟೋಶೂಟ್ಸ್ ಆ್ಯಂಡ್ ಆಲ್. ಆ್ಯಕ್ಟಿಂಗ್ ಬಗ್ಗೆ ಅಷ್ಟೊಂದು ಐಡಿಯಾಸ್ ಇರಲಿಲ್ಲ ನನಗೆ. ಸೊ ನನಗೆ ಲೋಕೇಶ್ ಸರ್, ಭಾರ್ಗವ್ ಆ್ಯಂಡ್ ಅಜಿತ್ ಸರ್ ತುಂಬ ಸಪೋರ್ಟ್ ಮಾಡಿದರು ನನಗೆ ಆ್ಯಕ್ಟಿಂಗಲ್ಲಿ. ಓಕೆ, ನಾನು ಮಾಡಬಹುದು ಅನ್ನೋ ಕರೇಜ್ ಕೊಟ್ಟು ನನ್ನನ್ನು ಇಲ್ಲಿವರೆಗೆ ತಂದಿದ್ದಾರೆ. ಆ್ಯಂಡ್ ಈ ಮೂವಿ ಸ್ಟಾರ್ಟ್ ಆದಮೇಲೆ ಐ ಸ್ಟಾರ್ಟೆಡ್ ಡೂಯಿಂಗ್ ಸಮ್ ಅದರ್ ಮೂವೀಸ್. ಸೊ ಇದರಿಂದ ನನ್ನ ಸ್ಟೆಪ್ ಸ್ಟಾರ್ಟ್ ಆಯಿತು. ಸೊ ಐ ಆಮ್ ವೆರಿ ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ದಿಸ್ ಟೆಡಿ ಬೇರ್ ಟೀಮ್ ಆ್ಯಂಡ್ ಮೈ ಸೆಲ್ಫ್ ಆ್ಯಂಡ್ ಫಾರ್ ಎಂಟೈರ್ ಟೀಮ್. ಐ ಲೈಕ್ ಕಂಗ್ರ್ಯಾಟ್ಸ್ ಫಾರ್ ದಿಸ್ ಡೇ. ಆ್ಯಂಡ್ ಯಾ, ನಾನು ಇವತ್ತೇ ಇದ್ರದ್ದು ಟ್ರೈಲರ್ ಆ್ಯಂಡ್ ಎಲ್ಲನೂ ಪ್ರೊಮೋ ಎಲ್ಲನೂ ಇವತ್ತೇ ನಾನು ನೋಡಿರೋದು. ಸೊ ಐ ಆಮ್ ಸೋ ಹ್ಯಾಪಿ ಟು ಸಿ ಎಂಟೈರ್ ಔಟ್ಪುಟ್ ಸರ್. And I'm waiting for the releasing date. Thank you very much. Thank you. ದೀನಾ ರಿಯಲ್ ಲೈಫಲ್ಲಿ ಎರಡೂ ಹತ್ತತ್ರದ್ದು ಪಾತ್ರ ಅನ್ಸುತ್ತೆ ಅಲ್ವಾ? ಮಾಡೆಲ್ ಆಗಿನೇ ಅಭಿನಯಿಸಿದ್ದಾರೆ ಸಿನಿಮಾನಲ್ಲಿ ಕೂಡ. ಸೊ ಮೂವಿಂಗ್ ಆನ್ ಟು ಮ್ಯೂಸಿಕ್ ಡೈರೆಕ್ಟರ್ ವಿವೇಕ್ ಜಂಗ್ಲಿ. ನಮಸ್ಕಾರ ಎಲ್ಲರಿಗೂ.
ನನ್ನ ಹೆಸರು ವಿವೇಕ್ ಅಂತ. ವಿವೇಕ್ ಜಂಗ್ಲಿ ಅನ್ನೋದು ನನ್ನ ಸ್ಟೇಜ್ ನೇಮು. ಮ್ಯೂಸಿಕ್ ಡೈರೆಕ್ಟರು, ಬೇಸಿಕಲಿ ಹಿಂದೂಸ್ತಾನಿ ಕ್ಲಾಸಿಕಲ್ ವೋಕಲಿಸ್ಟ್. ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ. ಅದೊಂದು ಚಿಕ್ಕದ ಇಂಟ್ರಡಕ್ಷನ್. ಮತ್ತು ಇನ್ಸ್ಟಾಗ್ರಾಮಲ್ಲಿ ವಿವೇಕ್ ಜಂಗ್ಲಿ ಅಂತ ಹಾಕಿ ಫಾಲೋ ಮಾಡಿಲ್ಲ. ಪ್ರಥಮ ಪ್ರತಿಭೆ ಸ್ಟೇಜಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಕೇಳಿದ್ದು ನಾವೇ ಪ್ರಮೋಟ್ ಮಾಡ್ಕೋಬೇಕು ಬ್ರೋ. ಕರೆಕ್ಟು, ಹೇಳಿಯಪ್ಪ. ಸರ್, ವಿವೇಕ್ ಜಂಗ್ಲಿ, VIVKJUNGLY, ಯಾವುದು ಸ್ಪೇಸ್ ಇಲ್ಲ. ಇಲ್ಲ VIVKJUNGLY ಅಷ್ಟೇ. ಮತ್ತು ಇದು ಟೆಡ್ಡಿ ಬೇರ್ ಬಂದು ನನ್ನ ಎರಡನೇದು ಮೂವಿ. ನನಗೆ ತುಂಬ ಇಷ್ಟ ಆಯಿತು. ಒಂದು ದೇವದ್ದು ಫಿಲಮ್ ಮ್ಯೂಸಿಕ್ ಮಾಡಬೇಕಂತೇಳಿ. ಸೊ ಅಲ್ಲಿ ನಮಗೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ನಮ್ಗೆ ತುಂಬ ಅಲ್ಲೊಂದು ಸ್ಪೇಸ್ ಸಿಗುತ್ತೆ. ಅಲ್ಲಿ ದೇವದ್ದು ಆಮೇಲೆ ಈ ಥರ ಒಂದು ಥ್ರಿಲ್ಲರ್ ಅದೇ ಇರೋದ್ರಿಂದ ನಮ್ಗೊಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನಮ್ಗೊಂದು ಅಲ್ಲಿ ಸ್ಪೇಸ್ ಸಿಗುತ್ತೆ. ನಾರ್ಮಲಿ ಲವ್ ಫಿಲಮು ಅಥವಾ ಬೇರೆ ಆರ್ಟ್ ಫಿಲಮ್ಗಿಂತ ಇದು ಸ್ವಲ್ಪ ನಮಗೆ ಸ್ಪೇಸ್ ಜಾಸ್ತಿ ಇರುತ್ತೆ. ಸೊ ಅದು ನಾನು ಅಂದ್ಕೊಂಡಂಗೆ ಒಂದು ಕರೆಕ್ಟಾಗಿ ಸಿಕ್ಕಿತ್ತು ಪ್ರಾಜೆಕ್ಟು. ಸೊ ಅದನ್ನು ಕರೆಕ್ಟಾಗಿ ಬಳಸ್ಕೊಂಡಿದ್ದೀನಿ ಅಂತ ಅಂದ್ಕೊತೀನಿ. ನೀವು ಎಲ್ಲ ಫಿಲಮ್ ನೋಡಿದ ಮೇಲೆ ಅದು ನಿಮಗೆ ನೀವು ಹೇಳಬೇಕು. ಮತ್ತು ಟೆಡ್ಡಿ ಬೇರ್ ಬಂದು ಎರಡನೇ ಮೂವಿ. ಫಸ್ಟ್ ಮೂವಿ ದುಷ್ಟಕೋಟ ಅಂತ ಮಾಡಿದ್ದೆ. ಸೊ ಟೆಡ್ಡಿ ಬೇರ್ ಮೂವಿಯಲ್ಲಿ ಹೆಂಗಂದರೆ ಲೋಕೇಶ್ ಸರ್ ಮತ್ತು ಭಾರ್ಗವ್ ಅವ್ರ ಜೊತೆ ತುಂಬ ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇದೆ ಅಲ್ಲಿ, ಚೆನ್ನಾಗಿ ವರ್ಕ್ ಮಾಡೋದಕ್ಕೆ. ಸೊ ಅವ್ರು ನಮ್ಮ ಮೇಲೆ ಯಾವುದೇ ರೀತಿಯಾದಂಥ ಬೇರೆ ಡೈರೆಕ್ಟರ್ಗಳ ಥರ ಪ್ರೆಷರ್ ಹಾಕೋದಾಗಿರ್ಬೋದು ಆ ಥರ ಎಲ್ಲ ಏನಿಲ್ಲ. ತುಂಬ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇದೆ. ಸೊ ಸರ್ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಎಲ್ಲ, ಅವರೆಲ್ಲ ಇನ್ಪುಟ್ಸು ಆಕ್ಸೆಪ್ಟ್ ಮಾಡ್ತಾರೆ. ಸೊ ತುಂಬ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇರುತ್ತೆ, ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಮತ್ತು ಇದು ನಾನು ದೇವದಾಗಿರೋದು ನಾನು ರಾತ್ರಿ ಹೊತ್ತೆಲ್ಲ ವರ್ಕ್ ಮಾಡ್ತಾ ಇರಲಿಲ್ಲ, ಬರೀ ಬೆಳಗ್ಗೆ ಹೊತ್ತು ಮಾತ್ರ ವರ್ಕ್ ಮಾಡ್ತಾ ಇದ್ದೆ. ನೈಟ್ ಹೊತ್ತೆಲ್ಲ ಸ್ವಲ್ಪ ಅಂದರೆ ತುಂಬ ಕೆಲವೊಂದು ಸೀನು ತುಂಬ ಡಿಸ್ಟರ್ಬಿಂಗ್ ಆಗಿದೆ. ಸೊ ಅದಕ್ಕಾಗಿ ನಾನು ನೈಟ್ ಟೈಮೆಲ್ಲ ವರ್ಕ್ ಮಾಡ್ತಿರಲಿಲ್ಲ. ನಾನು ತುಂಬ ಡಿಲೇ ಮಾಡಿದೆ ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಮಾಡಿಕೊಡೋದಕ್ಕೆ. ಆದ್ರೂ ನನಗೆ ಅವ್ರೇನು ಹೇಳಲಿಲ್ಲ ಅಷ್ಟೇ. ನನಗೇನು ಮಾತಾಡೋಕ್ಕೆ ಇಲ್ಲ. ಅದೇ ನಾನು ಬೇಸಿಕಲಿ ಸಿಂಗರ್, ಒಂದು ಹಾಡಿಗೆ ಅಂತ ಹೇಳ್ಬಿಡ್ತೀನಿ, ಅದು ಮಾತಾಡೋಕ್ಕೆಲ್ಲ ಬರಲ್ಲ. ಒಳ್ಳೇದಾಗ್ಲಿಪ್ಪ. ಓಕೆ, ಮೂವಿಂಗ್ ಆನ್ ಟು ಎಡಿಟರ್. ಸರ್, ರೀ ರೆಕಾರ್ಡಿಂಗು ಇನ್ನೊಂದು ರೀಡ್ ಇದೆ ಸರ್, ಮೇ ಬಿ ಅದು ಆಗತ್ತೆ. ಏನು ಸರ್? ಇದೆ ಸರ್, ಅಂದರೆ ಇವಾಗೆಲ್ಲ ಸ್ವಲ್ಪ ಅಭ್ಯಾಸ ಆಗ್ಬಿಟ್ಟಿದೆ. ಯಾಕಂದರೆ ಮತ್ತೆ ಮತ್ತೆ ನೋಡಿ ಅದು ವರ್ಕ್ ಮಾಡಬೇಕಾದ್ರೆ. ಸರ್, ಸಾಂಗ್ಸ್ ಒಂದಿದೆ, ಒಂದು ಕಾಲಭೈರವ ಸಾಂಗು. ಕ್ಲೈಮ್ಯಾಕ್ಸಲ್ಲಿ ಒಂದು ಸಾಂಗ್ ಬರುತ್ತೆ ಅಷ್ಟೇ ಸರ್. ಓಕೆ, ಥ್ಯಾಂಕ್ಸ್ ವಿವೇಕ್. ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗಲಿ ನಿಮಗೆ ಅಂತ ಹೇಳ್ತಾ ಸಂತೋಷ್ ಅವ್ರಿಗೆ ಮೈಕ್ ಪಾಸ್ ಆನ್ ಮಾಡಿ. ಎಡಿಟರ್ ಸಂತೋಷ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನೇನು ಪ್ರಿಪೇರ್ ಆಗಿಲ್ಲ ಮಾತಾಡೋಕ್ಕೆ. ಮೈಕು ಫಸ್ಟ್ ಟೈಮ್ ಇಟ್ಕೊಂಡಿದ್ದೀನಿ. ಏನಾದರೂ ತಪ್ಪಾಗಿ ಮಾತಾಡ್ಬಿಡೋಣ, ಎಲ್ಲ ಸ್ವಲ್ಪ ಕಟ್ ಮಾಡ್ಕೊಂಬಿಡಿ ಎಡಿಟಿಂಗಲ್ಲಿ. ಎಡಿಟರೇ ಎಡಿಟ್ ಮಾಡ್ಕೊಳ್ಳಿ ಅಂತೀರ ನೋಡಪ್ಪ, ಹಿಂಗೆ ಮೀಡಿಯಾ ಟ್ರೋಲ್ ಹಾಕ್ಬಿಡ್ತೀನಿ, ಸ್ವಲ್ಪ ಭಯ ಆಗಿರುತ್ತೆ. ಫಸ್ಟ್ ಟೈಮು ನನಗೆ ಎಡಿಟಿಂಗ್ ರೆಫರ್ ಮಾಡಿದ್ದು ವಿವೇಕ್ ಅವರೇ. ನಾನೇ ಅಂದ್ಕೊಂಡೆ ಓಕೆ, ನಾರ್ಮಲಾಗಿ ಎಲ್ಲರೂ ಫುಟೇಜಸ್ ತೊಗೊಂಡ್ಬಿಡ್ತಾರೆ, ಎಡಿಟಿಂಗ್ ಮಾಡಿಸ್ತೀನಿ, ಹಂಗೆ ಹೊಟ್ಟೋಗ್ಬಿಡ್ತಾರೆ. ಆಮೇಲೆ ಅವ್ರದ್ದೆಲ್ಲ ಫುಟೇಜಸ್ ನನಗೇನು ನಾರ್ಮಲ್ ಆಗಿರುತ್ತೆ. ನಾನು ಇದು ಅದೇ ಥರ ಅಂದ್ಕೊಂಡು ಸರಿ ಆಯಿತು ಅಂತ ಒಪ್ಕೊಂಡೆ. ಫುಟೇಜ್ ನೋಡಾದ್ಮೇಲೆ ಅನಿಸ್ತು ಇದು ಬೇರೆ ಥರನೇ ಇದೆ ಪಿಕ್ಚರ್. ಲೈಕ್ ಬೇರೆ ಥರ ಆ ಥರ ಅಲ್ಲ, ಸ್ವಲ್ಪ ಹಾರರ್ ಆಗಿದೆ. ಎಲ್ರಿಗೂ ಪಕ್ಕ ಭಯ ಅಂತೂ ಪಕ್ಕ ಬರ್ತೀರ ಥಿಯೇಟ್ರಲ್ಲಿ. ಎಲ್ಲ ಆದಷ್ಟು ಸ್ವಲ್ಪ ಹಿಂದೆ ಕೂತ್ಕೊಳ್ಳಿ, ಎಲ್ಲ ಹಿಂದೆ ಸೀಟ್ ಬುಕ್ ಮಾಡ್ಕೊಳ್ಳಿ. ಮುಂದೆ ಬುಕ್ ಮಾಡಿಕೊಂಡ್ರೆ ನಿಮ್ಮ ಮೇಲೆ ಬಂದಂಗಿರುತ್ತೆ. ಅಷ್ಟೇ, ಏನು ಪ್ರಿಪೇರ್ ಆಗಿಲ್ಲ ಮಾತಾಡೋಕ್ಕೆ. ನಾನು ಲೋಕೇಶ್ ಸರ್ಗೆ ಮತ್ತು ಭಾರ್ಗವ್ ಅವ್ರಿಗೆ ಮತ್ತು ಡೈರೆಕ್ಟರ್ ನಮ್ಮ ಅನ್ನದಾತರು, ಪ್ರೊಡ್ಯೂಸರ್ ನಮ್ಮ ಅನ್ನದಾತರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸಂತೋಷ್. ಸಂತೋಷವಾಗಿರಿ ಜೀವನದಲ್ಲಿ, ಆರಾಮಾಗಿ, ಯಾರೂ ಟ್ರೋಲ್ ಮಾಡಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಂಡಿರಿ. ಇನ್ನು ಹೊಸ ಪ್ರತಿಭೆಗಳು ಬಂದಾಗ ನಮ್ಮ ಸಿರಿ ಮ್ಯೂಸಿಕ್ ಮೊದಲಿಗೆ ನಿಲ್ಲುತ್ತೆ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ. ಸುರೇಶ್ ಚಿಕ್ಕಣ್ಣ ಅವರು, ಥ್ಯಾಂಕ್ ಯು ಸೋ ಮಚ್. ಇಡೀ ಫಿಲಮ್ ಟೀಮ್ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತಾ, ಸಿರಿ ಮ್ಯೂಸಿಕ್ನ ಖಂಡಿತವಾಗ್ಲೂ ತಾವೆಲ್ಲರೂ ಕೂಡ ನಮ್ಮ ಸಿನಿಮಾನ ಪ್ರಮೋಟ್ ಮಾಡಬೇಕು. ಸಿರಿ ಮ್ಯೂಸಿಕಲ್ಲಿ ಇವತ್ತಷ್ಟೇ ಎಲ್ಲ ಹಾಡುಗಳು ಜೊತೆಗೆ ಟ್ರೇಲರ್ ಕೂಡ ಲಾಂಚ್ ಆಗಿದೆ ಅಂತ ಹೇಳ್ತಾ ಹೋಗ್ಬಿಟ್ಟು ಸುರೇಶ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಮತ್ತು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಕಂಪ್ಲೀಟ್ ಆಡಿಟೋರಿಯಂ ಫುಲ್ ಆಗಿ ನಿಂತಿದ್ದಾರೆ ದಿವ್ಯ ಮೇಡಮ್. ತುಂಬ ಸಿನಿಮಾಗೂ ಸಿನಿಮಾಗೂ ಹೀಗೆ ಬಂದು ನಿಮ್ಮೆಲ್ಲರ ಸಪೋರ್ಟು ಸಿನಿಮಾಗೂ ಸಿಗಲಿ. ಸೊ ಟೆಡ್ಡಿ ಬೇರ್ ಸುಪ್ರೀಂ ಸ್ಟಾರ್
ಭಾರ್ಗವ್, ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮುದ್ದಾಗಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ಯಾ. ತುಂಬ ಚೆನ್ನಾಗಿ ಬಂದಿದೆ. ಟ್ರೇಲರ್ ನೋಡಿದ ತಕ್ಷಣ ಅನ್ನಿಸ್ತು ಎಸ್ ಓಕೆ ನೋ ಪ್ರಾಬ್ಲಮ್ ಬಾ ಭಾರ್ಗವ್ ಮುಂದುವರ್ಸೋಣ, ತುಂಬ ಚೆನ್ನಾಗಿ ಮಾಡೋಣ, ಪ್ರಮೋಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಜೊತೆಗೆ ನಿರ್ದೇಶಕರಾಗಿ ಲೋಕೇಶ್ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ಎಲ್ಲ ನಿಮ್ಮ ನಟರನ್ನ ಎಷ್ಟು ಚೆನ್ನಾಗಿ ನೀಟಾಗಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಉಪಯೋಗಿಸ್ಕೋಬೇಕು. ಆಮೇಲೆ ಮ್ಯೂಸಿಕ್ ವಿವೇಕ್ ಜಂಗ್ಲಿ, ಹೊಸಬನಾಗಿದ್ರು ಚಿಕ್ಕ ಹುಡುಗಾಗಿದ್ರು ಫಸ್ಟ್ ಟೈಮ್ ತುಂಬ ಚೆನ್ನಾಗಿ ಮಾಡಿದ್ಯಾ. ಮೊದಲೇ ಇದಕ್ಕೆ ಮೊದಲೇ 3-4 ಸಾಂಗ್ಸು ನಮ್ಮ ಚಾನಲಲ್ಲಿದೆ. ಸೊ ತುಂಬ ಚೆನ್ನಾಗಿ ಮಾಡ್ತಾನೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಆಮೇಲೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಬಾಡಿ ಫಿಟ್ಟಾಗಿ ಇಟ್ಕೊಂಡಿರ್ಬೇಕು, ತುಂಬ ಚೆನ್ನಾಗಿರಬೇಕು. ಮಮತಾ ಮೇಡಮ್ ಈ ಸಿನಿಮಾಗೆ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದೀರಾ. ಯಾಕಂದರೆ ನಿಮ್ಮದು ಫೀಲ್ಡೇ ಬೇರೆ, ಸಿನಿಮಾ ಅಂದಾಗ ನೀವು ಬಂದು ಸಪೋರ್ಟ್ಗೆ ಮಾಡಿ ಇವರಿಗೆ ಪ್ರೋತ್ಸಾಹ ಮಾಡೋಕ್ಕೆ ಬಂದಿದ್ದೀರಾ, ತುಂಬ ಖುಷಿಯಾಗುತ್ತೆ. ಜೊತೆಗೆ ನಮ್ಮ ಗುರುಗಳು ಸಾಯಿ ಪ್ರಕಾಶ್, ಅವರಂತೂ ಸಿನಿಮಾ ಅಂತ ಹೇಳಿದ್ರೆ ಎಂಥ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ನೀವೇನೇ ಮಾಡಿ ಓಕೆ ಐ ವಿಲ್ ಸಪೋರ್ಟ್ ಯು ಅಂತ ಹೇಳಿ. ಸೊ ಇವ್ರು ಹೊಸ ಪ್ರತಿಭೆ ಇರ್ಬೋದು, ಅವ್ರಿಗೆ ಬಂದು ಸಪೋರ್ಟ್ ಮಾಡಿ ನೀವು ಮುಂದೆ ಹೋಗಿ, ಅಂದರೆ ಏನಾದ್ರು ತಪ್ಪಿದ್ರು ನಾನು ಹೇಳ್ತೀನಿ ನಂತರ ಲೋಕೇಶ್ ಅವರು ಕೇಳ್ಕೊಂಡಾಗ ಹೇಳ್ತಾ ಇದ್ರು, ಸರ್ ನನಗೆ ತುಂಬ ಹೊತ್ತು ಮಾತಾಡಿದ್ರು, ತುಂಬ ಖುಷಿ ಆಯಿತು ನನಗೆ ಅಂತ. ಸರ್ ಥ್ಯಾಂಕ್ ಯು ಸರ್, ನಿಮ್ಮ ಸಪೋರ್ಟ್ ಎಲ್ಲರ ಮೇಲವರಿಗೆ ಇರಲಿ, ನಮ್ಮೆಲ್ಲರಿಗೆ ಇರಲಿ. ಜೊತೆಗೆ ಕ್ಯಾಡಮ್ ಎಲ್ಲರೂ ಅಂದರೆ ಎಲ್ಲ ಸಪೋರ್ಟರ್ಸು ಜೊತೆಗೆ ಮಾಡಲ್ಸ್ ಎಲ್ಲರೂ ಬಂದಿದ್ದೀರಿ. ದಯವಿಟ್ಟು ಸಿರಿ ಮ್ಯೂಸಿಕ್ನಲ್ಲಿ ಈ ಹಾಡು ಮತ್ತು ಟೀಸರ್ ಟ್ರೇಲರ್ ರಿಲೀಸ್ ಆಗಿದೆ, ದಯವಿಟ್ಟು ನೋಡಿ, ಸಿನಿಮಾ ಸಪೋರ್ಟ್ ಮಾಡಿ, ಸಿನಿಮಾ ಗೆಲ್ಲಿಸಿ. ಧನ್ಯವಾದಗಳು. ನಿಮಗೂ ಜಾಸ್ತಿ ವ್ಯೂಸ್ ಬರಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಿಜಕ್ಕೂ ಸುರೇಶ್ ಅವ್ರು ಹೇಳಿದ ಹಾಗೆ ನಮಗೆ ಬಹಳನೇ ಹೆಮ್ಮೆಯ ವಿಚಾರ. ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ಭಾರತ ಚಿತ್ರರಂಗದ ನಡೆದಾಡುವ ದಂತಕತೆ ಖ್ಯಾತ ಹೆಮ್ಮೆಯ ನಿರ್ದೇಶಕರು, 100 ಸಿನಿಮಾಗಳನ್ನ ನಿರ್ದೇಶನ ಮಾಡಿರುವಂಥ ಅಪರೂಪದ ನಿರ್ದೇಶಕರು ವೇದಿಕೆಯಲ್ಲಿದ್ದಾರೆ. ಸಾಯಿಬಾಬಾ ಭಕ್ತರ ಪಾಲಿಗಂತೂ ಕಣ್ಮುಚ್ಚಿದ್ರೆ ಸಾಯಿಬಾಬನಂತೆ ಕಂಗೊಳಿಸುವಂಥ ನಮ್ಮ ಪ್ರೀತಿಯ ಓಂ ಸಾಯಿ ಪ್ರಕಾಶ್ ಸರ್ ಅವ್ರಿಗೆ ಓಂ ಸಾಯಿರಾಮ್ ಅಂತ ಹೇಳ್ತಾರೆ. ದಯಮಾಡಿ ಹೇಗೆ ಅನ್ನಿಸ್ತು ಈ ಹೊಸಬರ ಪ್ರಯತ್ನ ಅಂತ ದಯವಿಟ್ಟು ತಿಳಿಸ್ಬೇಕು ಸರ್. ಓಂ ಶ್ರೀ ಸಾಯಿರಾಮ್. First, I want to say congrats to Teddy Bear unit. Next, I want to say best of luck to Teddy Bear film. ಸಿನಿಮಾ ಮಾಡೋದೇ ಕಷ್ಟ ಅಂತ ಹೇಳ್ತಾರೆ, ಕಷ್ಟಪಟ್ಟು ಸಿನಿಮಾ ಮಾಡೋದು ಅಂತ ಹೇಳಿದ್ದಾರೆ. ಕೃಷ್ಣ ಪರಮಾತ್ಮ ಹೇಳಿದ್ದು ಹೇಳ್ಕೊಂಡಿದ್ದಾರೆ ನಿರ್ದೇಶಕರು. ಕರ್ತವ್ಯ ನಮ್ಮದು, ಫಲ ದೇವರು ಕೊಡೋದು. ಬೆಸ್ಟ್ ಆಫ್ ಲಕ್, ದೇವರು ಫಲ ಕೊಡ್ತಾರೆ. ಇವತ್ತೇನು ಸಕ್ಸಸ್ ಆಗಿದ್ದೀರ, ಯಾಕಂದ್ರೆ ನಮ್ಮ ಕಲಾವಿದರ ಸಂಘದ ಅಂಬರೀಶ್ ಅವರ ಆಡಿಟೋರಿಯಂ ಫುಲ್ ಆಯಿತು. ಅಂದ್ರೆ ನಿಮ್ಮ ಯೂನಿಟ್ ಮೇಲೆ ನಿಮ್ಮ ಹಿಂದೆ ಎಷ್ಟು ಶ್ರೇಯೋಭಿಲಾಷಿಗಳಿದ್ದಾರೆ, ಎಷ್ಟು ಸ್ನೇಹಿತರಿದ್ದಾರೆ, ಎಷ್ಟು ಅಭಿಮಾನಿಗಳಿದ್ದಾರೆ ಅಂತ ಗೊತ್ತಾಗುತ್ತೆ. ರಿಯಲಿ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಬೆನ್ನು ತಟ್ಟೋರು ಬೇಕು, ಕಾಲಿಲಿ ಅವ್ರು ಬೇಡ. ನೀವೆಲ್ಲ ಬೆನ್ನು ತಟ್ಟಿ ಟೆಡ್ಡಿ ಬೇರಿನ ಆಶೀರ್ವಾದ ಮಾಡಿ ಬಂದಿರ, ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇದೇ ರೀತಿ ಟೆಡ್ಡಿ ಬೇರ್ ಕರ್ನಾಟಕದಲ್ಲಿ, ಆಂಧ್ರದಲ್ಲಿ ಆಗ್ಬೋದು, ತಮಿಳ್ನಾಡು ಆಗ್ಬೋದು, ಇದು ಪ್ಯಾನ್ ಇಂಡಿಯನ್ ಆಗ್ಬೋದು, ಸಕ್ಸಸ್ ನಮ್ಮನ್ನೆಲ್ಲೂ ತಗೊಂಡು ಹೋಗುತ್ತೆ. ಕಾಂತಾರ ಫಿಲ್ಮ್ ರಿಲೀಸ್ ಆಗುವಾಗ 1.5 ಜನನೇ ಬಂದಿಲ್ಲ. ನಿಧಾನವಾಗಿ ಒಂದು ಬಾಯಿನಿಂದ ಒಂದು ಕಿವಿಗೆ, ಆ ಕಿವಿ ಕೇಳಿಸ್ಕೊಂಡವ್ರು ಆ ಬಾಯಿನಿಂದ ಇನ್ನೊಂದು ಬಾಯಿ ಹೇಳಿ 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 ಕಾಂತಾರ ಒಂದು ರೀತಿ ವಿಶ್ವದಲ್ಲೇ ಒಂದು ದಾಖಲೆ ಮಾಡುತ್ತೆ. ಹೇಳಕ್ಕಾಗಲ್ಲ, ಮಗು ಹುಟ್ಟಿದ ತಕ್ಷಣ ಅವ್ರು ಪ್ರೈಮ್ ಮಿನಿಸ್ಟರ್ ಆಗ್ತಾರ, ಪೊಲೀಸ್ ಆಫೀಸ್ ಆಗ್ತಾರ, ಕಳ್ಳರಾಗ್ತಾರ ನಮ್ಗೆ ಗೊತ್ತಾಗಲ್ಲ. ಬಟ್ ಸಿನಿಮಾ ಬಿಡುಗಡೆ ದಿನಾನೇ ಗೊತ್ತಾಗತ್ತೆ. ಆ ಮಾರ್ನಿಂಗ್ ಶೋ ಬರ್ತಾರಲ್ವ ಅಭಿಮಾನಿ ದೇವತೆಗಳು, ಅವ್ರು ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಮ ಜೀವನನೇ ಬೇರೆ ಥರ ಆಗತ್ತೆ. ನಿರ್ದೇಶಕರಾಗ್ಬೋದು, ನಿರ್ಮಾಪಕರಾಗ್ಬೋದು, ಕಲಾವಿದರಾಗ್ಬೋದು, ಅವರ ಆಶೀರ್ವಾದದಿಂದ ಅವ್ರು ನೋಡೋ ರೀತಿಯಿಂದ ನಾವು ಸಕ್ಸಸ್ ಆಗ್ತೀವಿ ಅಂತ ಅಭಿಮಾನ ದೇವತೆಗಳು ನಮ್ಮನ್ನು ಆಶೀರ್ವಾದ ಮಾಡಬೇಕಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ನಾಯಕ ನಟನಾಗಿ ತುಂಬ ಚೆನ್ನಾಗಿ ಮಾಡಿದ್ರಿ. ನಾಯಕರು ಗೊತ್ತಿಲ್ಲ, ನಾಯಕರು ಗೊತ್ತಿಲ್ಲ,
ಒಟ್ಟಾರೆ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಒಬ್ಬ ನಿರ್ದೇಶಕರಿಗೆ ಇಂಥ ಸಿನಿಮಾದಲ್ಲಿ ಒಳ್ಳೆ ಕ್ಯಾಮರಾಮನ್ ಬೇಕು, ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಬೇಕು, ಒಳ್ಳೆ ಎಡಿಟರ್ ಬೇಕು. ಈ 4 ಜನ ಸೇರಿದ್ರೇ ಈ ಸಿನಿಮಾನೇ ಮೇಲ್ತರಕ್ಕೆ ಅವಕಾಶ ಇರುತ್ತೆ. ಈ 4 ಜನ ಒಳ್ಳೆ ಮನಸ್ಸಿಂದ ಕೆಲಸ ಮಾಡಿದ್ರಿ. ಚೆನ್ನಾಗಿದೆ, ಎಡಿಟಿಂಗ್ ಚೆನ್ನಾಗಿದೆ, ಮ್ಯೂಸಿಕ್ ಅದ್ಭುತವಾಗಿದೆ, ಕ್ಯಾಮರಾಮನ್ ಶಾರ್ಟ್ಸ್ ಚೆನ್ನಾಗಿದೆ, ನಿರ್ದೇಶಕ ಥಾಟ್ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು, ಸಾಂಗ್ ಇಷ್ಟ ಆಯಿತು, ಟೀಚರು ಚೆನ್ನಾಗಿದೆ, ಎವ್ರಿಥಿಂಗ್ ಗುಡ್. ನಮ್ಮ ದಿವ್ಯಮ್ಮ ಹೇಳ್ತಾರ ಕಾಲಭೈರವ ತುಂಬ ಚೆನ್ನಾಗಿದೆ, ಶ್ಲೋಕ ತುಂಬ ಚೆನ್ನಾಗಿದೆ, ಮೋಸ್ಟ್ ಎಮೋಷನ್ ಕ್ಲೈಮ್ಯಾಕ್ಸ್ನಲ್ಲಿ ಬರುವಂಥದ್ದು. ಯಾಕಂದರೆ ಹನುಮಂತ ಆಗ್ಬೋದು, ದೇವಿ ಆಗ್ಬೋದು, ಈ ರೀತಿ ಕಾಲಭೈರವ ಆಗ್ಬೋದು, ನಮ್ಮನ್ನೆಲ್ಲೋ ತಗೊಂಡೋಗುತ್ತೆ. ನಾವು ಸಿನಿಮಾಗಳು ನಾಗದೇವತೆ, ಗ್ರಾಮ ದೇವತೆ, ನವಶಕ್ತಿ ವೈಭವ ಮಾಡುವಾಗ ಥಿಯೇಟ್ನಲ್ಲಿ ದೇವ್ರ ಮೈಮೇಲೆ ಬರುವಂಥ ಸನ್ನಿವೇಶ ಬೇಕಾಷ್ಟು ನೋಡಿದ್ದೀನಿ ನಾನು. ಅಲ್ಲಿ ಕರ್ಪೂರ ಹಚ್ಚಿ ಪೂಜೆ ಮಾಡಿದ್ದು ನಾವು ನೋಡಿದ್ದೀವಿ. ಆ ರೀತಿ ಕಾಲಭೈರವ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಬೇಕು. ನೀವು ಏನು ಆಸೆ ಇಟ್ಕೊಂಡು ಈ ಸಿನಿಮಾ ಮಾಡಿದಿರೋ ಆ ಕಾಲಭೈರವ ಆಶೀರ್ವಾದದಿಂದ ನೀವು ಸಕ್ಸಸ್ ಆಗಬೇಕಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಸಿರಿ ಮ್ಯೂಸಿಕ್ ಚಿಕ್ಕನ್ನವರು ಒಳ್ಳೆ ಮನಸ್ಸು, ನಿಜವಾಗ್ಲೂ ನೀವು ಹೊಸಬನ್ನು ಎಂಕರೇಜ್ ಮಾಡ್ತಾ ಬಂದಿದ್ರಿ. ಆ ಕ್ರೆಡಿಟ್ ನಿಮ್ಗಿರಲೇಬೇಕು. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಹೊಸಬರಾಗಿರ್ಬೋದು, ನಾಳೆ ನೀವೇ ಕೇಳೋಂಥ ಪರಿಸ್ಥಿತಿ ಬರ್ಬೋದು ಸಕ್ಸಸ್ ಆದಮೇಲೆ. ರೆಕಮೆಂಡ್ ಮಾಡಿ ಈಗ ನಮ್ಮ ಗಾಡಿ ನಮ್ಗೆ ಕೊಡಿಸಿ ಅಂತ. ಯಾಕಂದರೆ ನಾನು ನೋಡಿದೆ ನನ್ನ ಜೀವನದಲ್ಲಿ. ನಾನು ಫಸ್ಟ್ ಬರುವಾಗ ನಾನು ಯಾರೋ ಕರ್ನಾಟಕದಲ್ಲಿ ಗೊತ್ತಿಲ್ಲ. ಒಂದೊಂದು ಸಕ್ಸಸ್ ಆಗುವಾಗ ಮಿನಿಸ್ಟರ್ ಫೋನ್ ಮಾಡೋರು, ನಮ್ಮ ಡಿಸ್ಟ್ರಿಬ್ಯೂಟರ್ ಪಿಕ್ಚರ್ ಕೊಡಿಸಿ ಅಂತ. ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅನ್ನೋರು ನಮ್ಮ ಪಿಕ್ಚರ್ಸ್ ಮೈಸೂರು, ಮಂಡ್ಯ, ಕೂರ್ಗ್, ಹಾಸನ ಎಲ್ಲ ಕೇಳೋರು, ಫೋನ್ ಮಾಡಿ ಕೇಳೋರು. ಅಯ್ಯಂಗಾರ್ನ ಕಲಿಸಿ ಸಾಯಿ ಪ್ರಕಾಶನ್ನ ಕೇಳಿ ಈ ಸಿನಿಮಾ ನಮ್ಮದೇ, ಈ ಸಿನಿಮಾ ನಮ್ಮದೇ ಅಂತ. ಯಾರೇನಾಗ್ತಾರೋ ಗೊತ್ತಿಲ್ಲ, ಅದಕ್ಕೆ ನಾನೇ ಸಾಕ್ಷಿ. ನಾನು ಎಲ್ಲಿಂದ ಬಂದವನು ನಾನು. ಆದ್ರೂ ನನ್ನ ಸಕ್ಸಸ್ ನನಗೊಂದು ಗೂಗಲ್ ಮ್ಯಾಪ್ ಥರ ಆಯಿತು. ನಿರ್ಮಾಪಕ ನನ್ನ ಫಾಲೋ ಮಾಡಿದ್ದಾರೆ, ಕಲಾವಿದ ನನ್ನ ಫಾಲೋ ಮಾಡಿದ್ದಾರೆ, ಎಕ್ಸಿಬಿಟರ್ಸ್ ನನ್ನ ಫಾಲೋ ಮಾಡಿದ್ದಾರೆ, ಮುಖ್ಯವಾಗಿ ಅಭಿಮಾನ ದೇವತೆಗಳು ನನ್ನ ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿ ಒಳ್ಳೆ ಸಿನಿಮಾ ಯಾವತ್ತೂ ಫೇಲ್ ಆಗಲ್ಲ. ಅದರಿಂದ ಇದು ಒಳ್ಳೆ ಸಿನಿಮಾ ಅಂತ ನನಗೆ ಅನಿಸ್ತು. ಈ ಕಾಲದಲ್ಲಿ ಈ ಜೋನಲ್ನಲ್ಲಿ ಮಾಡುವಂಥ ಸಿನಿಮಾಗಳು ಇಷ್ಟ ಆಗುತ್ತೆ, ಥ್ರಿಲ್ಲರ್ ಇಷ್ಟಪಡ್ತಾರೆ. ಯಾಕಂದರೆ OTT ಪ್ಲಾಟ್ಫಾರ್ಮ್ ನಾವು ನೋಡ್ತಾ ಇದ್ದೀವಲ್ವ, ಅದರಲ್ಲಿ ದೆವ್ವ ಆಗ್ಬೋದು, ಥ್ರಿಲ್ಲರ್ ಆಗ್ಬೋದು, ಒಬ್ಬರಿಗೆ ಒಂದು ಆಡಿಯನ್ಸ್ ಇದ್ದಾರೆ ಇದಕ್ಕೋಸ್ಕರ ಅಂತ ಆ ಜೋನಲ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಗ್ಯಾರಂಟಿ ಈ ಸಿನಿಮಾ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ. ಮಾಧ್ಯಮ ಮಿತ್ರರಲ್ಲೂ ನಾನು ಬೇಡೋದು ಒಂದೇ, ನಿಮ್ಮಿಂದ ನಾವು ಜನರಿಗೆ ಪರಿಚಯ ಆಗ್ತೀವಿ. ನೀವು ಕೊಡೋ ರಿಪೋರ್ಟಿಂದ ನಮ್ಮ ಸಿನಿಮಾ ಸಕ್ಸಸ್ ಆಗುತ್ತೆ. ಅದರಿಂದ ಮಾಧ್ಯಮ ಮಿತ್ರರೆಲ್ಲರೂ ಇಂಥ ಸಿನಿಮಾಗಳಿಗೆ ಸಹಕಾರ ಕೊಡಬೇಕು. ಹೊಸಬರಿಗೆ ನೀವು ಸಹಕಾರ ಕೊಟ್ಟರೆ ಅವರು ಸಕ್ಸಸ್ ಆಗೋ ಅವಕಾಶ ಇರುತ್ತೆ. ಪ್ರೆಸ್ ಅನ್ನೋದು ನಮಗೊಂದು ವೆಲ್ಕಮ್ ಇದ್ದ ಹಾಗೆ, ವೆಲ್ಕಮ್ ಕಾರ್ಡ್. ಜಗದೀಶ್, ಯಾಕಂದರೆ ಒಳ್ಳೇದು ಕೆಟ್ಟದ್ದು ಹೇಳೋಂಥ ಮನೋಭಾವ ಅವ್ರಿಗಿರುತ್ತೆ. ಇವಾಗ ರಿವ್ಯೂಸ್ ನಮ್ಮ ನಂಬಕ್ಕಾಗ್ತಾ ಇಲ್ಲ. ನಮ್ಮ ಕಾಲದಲ್ಲಿ ನಮ್ಗೆ ಭಯ ಆಗೋದು, ಶುಕ್ರವಾರ ಸಿನಿಮಾ ರಿಲೀಸ್ ಆದಮೇಲೆ ಭಾನುವಾರ ರಿವ್ಯೂ ಬರುತ್ತಂದರೆ ಫಸ್ಟ್ ನಾವು ನೋಡೋಕೆ ಭಯ ಬಿಡ್ತೀವಿ. ನಾವು ಏನು ಕೊಟ್ಟಿರ್ಬೋದು ಅವ್ರು ನಮಗೆ, ಯಾವ ರೀತಿ ನಮ್ಮನ್ನು ಟೀಕೆ ಮಾಡಿರ್ಬೋದು, ಯಾವ ರೀತಿ ನಮ್ಮನ್ನು ಎಂಕರೇಜ್ ಮಾಡಿರ್ಬೋದು. ಭಯದಿಂದ ನಮ್ಮ ಅಸೋಸಿಯೇಟ್ ಕೈಯಲ್ಲಿ ಫಸ್ಟ್ ಓದೋದು ಹೇಳ್ತೀವಿ ನಾವು. ಅವ್ರು ಓದಿದ್ಮೇಲೆ ನಾವು ನೀವು ಓದ್ಬೋದು ಸರ್ ಅಂತ ಹೇಳುವಾಗ ಧೈರ್ಯ, ಅಂದರೆ ಅಷ್ಟು ನಮ್ಮನ್ನು ಅವರು ಹೃದಯಕ್ಕೆ ಹಚ್ಕೊಡೋರು. ನಮ್ಮ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ಯಾಕಂದರೆ ನಾವು ಎಲ್ಲಿ ದಾರಿ ತಪ್ಪು ಅಂತ ಭಯ ಇರೋದು ಆ ಕಾಲದಲ್ಲಿ. ಪ್ರೆಸ್ಸೇ ನಮ್ಮನ್ನು ಕರೆಕ್ಟ್ ದಾರಿಯಲ್ಲಿ ನಡೆಸೋರು. ಫಸ್ಟ್ ಕ್ರಿಟಿಕ್ ಪ್ರೆಸ್. ಅವ್ರು ಏನು ಅವ್ರ ಮನಸ್ಸಿನಲ್ಲಿ ನೋಡಿದ ತಕ್ಷಣ ಅವ್ರಿಗೆ ಅನ್ನಿಸ್ತದೋ ಅದೇ ಭಾವ
ಅಭಿಮಾನ ಜೊತೆಗಿರುವಂಥದ್ದು. ಅದರಿಂದ ನಿಮ್ಮೆಲ್ಲರ ಸಹಕಾರ ಟೆಡ್ಡಿ ಬೇರ್ ಅವ್ರ ಮೇಲೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಒನ್ಸ್ ಅಗೇನ್ ಐ ವಾಂಟ್ ಸೇ ಕಂಗ್ರ್ಯಾಟ್ಸ್ ಟು ಎಂಟೈರ್ ಯೂನಿಟ್. ತುಂಬ ಚೆನ್ನಾಗಿ ಸಿನಿಮಾ ಮಾಡಿದಿರ. ಸೇಮ್ ಐ ವಾಂಟ್ ಸೇ ಬೆಸ್ಟ್ ಆಫ್ ಲಕ್ ಟು ಟೆಡ್ಡಿ ಬೇರ್ ಫಿಲಿಮ್. ಸಕ್ಸಸ್ ಆಗಬೇಕು. ಸಾಯಿರಾಮ್, ಗಾಡ್ ಬ್ಲೆಸ್ ಯು. ನಿಮ್ಮಂಥ ಹಿರಿಯರು ಬಂದು ಶುಭ ಹಾರೈಸಿದ್ದು ನಮಗೆ ತುಂಬಾ ಖುಷಿ ತಂತು ಸರ್. ಧನ್ಯವಾದಗಳು ಅಂತ ಹೇಳ್ತಾ, ಆ್ಯಕ್ಚುಲಿ ನಾವಿವತ್ತು ಒಂದು ಹಾಡನ್ನು ಏನು ಲಿರಿಕಲ್ ವಿಡಿಯೋ ನೋಡಿದ್ವಿ, ಅದನ್ನು ರಿಲೀಸ್ ಮಾಡಬೇಕು ನಮ್ಮ ಮೇಡಮ್ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಅವ್ರು ಸಿಕ್ಕಾಬಟ್ಟೆ ಅರುಣಾಚಲಂ ಬೆಟ್ಟಕ್ಕೆ ಪ್ರತಿ ತಿಂಗಳು ಕರ್ಕೊಂಡು ಹೋಗ್ತಾರೆ ಒಂದಷ್ಟು ಜನರನ್ನ, ಪ್ರತಿ ಹುಣ್ಣಿಮೆಗೆ ಅಂತ ನಾನು ಭಾವಿಸ್ತೇನೆ. ಸೊ ತುಂಬ ಸ್ಪಿರಿಚುವಲ್ ಮೈಂಡೆಡ್, ಹಾಗಾಗಿ ಅವ್ರ ಕಡೆಯಿಂದ ರಿಲೀಸ್ ಮಾಡಬೇಕು ಅಂದ್ಕೊಂಡ್ವಿ. ಅಟ್ಲೀಸ್ಟ್ ಆ ಸಾಂಗ್ ಆಗುವಾಗ ಮೇಡಮ್ ಬಂದರು. ಸೊ ಓವರ್ ಟು ಯು. ಮಮ್ ದೇವ್ ಹಬ್ ಅಂತ ಮಮತಾ ದೇವರಾಜ್ ಅವರು, ಅವರ ಯಜಮಾನರೆಲ್ಲರಿಗೂ ಗೊತ್ತಿದೆ. ಆರ್ ವಿ ದೇವರಾಜ್ ಅವರ ಹೆಂಡತಿ ಆದರೂ ಕೂಡ ವಿಶಿಷ್ಟ ಛಾಪನ್ನು ಅವ್ರದ್ದೇ ಆದ ಕ್ಷೇತ್ರದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರುವಂಥದ್ದು. ಮ್ಯಾಮ್, ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ನನ್ನ ಸ್ನೇಹಿತರೆ. ಸುಮಾರು ಜನ ಇಲ್ಲಿ ಬಂದಾಗ ಎಲ್ಲರೂ ವಿಶ್ ಮಾಡಿ ಪ್ರೀತಿಯಿಂದ ನನ್ನ ಬರಮಾಡ್ಕೊಂಡಾಗ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಜನ ಸಂಪಾದನೆ ಮಾಡೋದು ತುಂಬ ಕಷ್ಟ. ಅಂಥದ್ರಲ್ಲಿ ಇಷ್ಟು ಜನ ಸಂಪಾದನೆ ಮಾಡ್ತೀನಿ, ಎಲ್ಲೋ ಒಂದು ತೃಪ್ತಿ ನನಗಿದೆ. ಇವತ್ತು ಆ ಒಂದು ತೃಪ್ತಿಗೆ ನನ್ನ ಬ್ರದರ್, ಲೈಕ್ ಮೈ ಸನ್ ಓನ್ಲಿ ಅಂತಲೇ ಹೇಳ್ಬೋದು, ನಮ್ಮ ಭಾರ್ಗವು, ಇವತ್ತು ಅವರ ಟೀಮು ಮತ್ತು ನಮ್ಮ ಲೋಕೇಶ್ ಅವರು ಈ ಒಂದು ಟೀಮ್ ವರ್ಕ್, ಇದು ಇವರ ಒಂದು ಫಸ್ಟ್ ಮೂವಿಯಲ್ಲೂ ನಾನೇ ಆ್ಯಡ್ ಕಮ್ ಹಿಯರ್ ಫಾರ್ ದ ಲಾಂಚ್. ಸೊ ಇವತ್ತು ಟೆಡಿ ಬೇರ್ ಮೂವಿ ಇವತ್ತು ಆಡಿಯೋ ಲಾಂಚ್ ಅಂತ ಹೇಳಿದಾಗ ನಾನು ಬಂದೆ. ಮತ್ತೆ ಐ ಜಸ್ಟ್ ವೆಂಟ್ ಬ್ಯಾಕ್ ಇನ್ ದ ಬ್ಯಾಂಗ್ಳೂರ್ ಟ್ರಾಫಿಕ್ ಗೊತ್ತಲ್ಲ, ಹಾಗಾಗಿ ಐ ಮಿಸ್ಡ್ ಇಟ್. ದಿವ್ಯಾ ಡೆಫಿನೆಟ್ಲಿ ಐ ವುಡ್ ಹವ್ ನಾಟ್ ಮಿಸ್ಡ್, ಅದರ್ವೈಸ್ ಐ ವಾಸ್ ಆನ್ ಟೈಮ್, ಬಟ್ ಮಿಸ್ ಮಾಡಿಕೊಂಡೆ. ಸೊ ಈ ಇಡೀ ಟೀಮ್ಗೆ ಇಟ್ಸ್ ಅ ರಿಯಲ್ ಹಾರ್ಡ್ ವರ್ಕ್. ಇಟ್ಸ್ ನಾಟ್ ಸೋ ಈಸಿ. ನಾವು ಅಂದ್ಕೊಂಡಂಗೆ ಇಟ್ಸ್ ಆಲ್ಮೋಸ್ಟ್ 2.5 years ಜರ್ನಿ. ಅಂದರೆ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಸರ್ ತಪಸ್ಸು ಅಂತಲೇ ಹೇಳ್ಬೋದು. ತಪಸ್ಯ ಮಾಡಿದಷ್ಟು ಕಷ್ಟನೇ ಪಡಬೇಕಾಗತ್ತೆ. ಅದು ಫ್ರಂಟಲ್ಲಿರ್ತಾರೆ ಹೀರೋ ಆ್ಯಂಡ್ ಹೀರೋಯಿನ್. 2 yearsಗೆ ಲಾಟ್ ಆಫ್ ಚೇಂಜಸ್ ವಿಲ್ ಹ್ಯಾಪನ್. ಸೊ ದೇ ಹ್ಯಾವ್ ಟು ಬಿ ವೆರಿ ಕಾನ್ಷಿಯಸ್ ಅಬೌಟ್ ದ ಈಟಿಂಗ್, ದ ವರ್ಕ್ಔಟ್, ಆಲ್ ದಿಸ್ ಮ್ಯಾಟರ್ಸ್. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಈ ಒಂದು ಮೂವಿ ತಂದು ಇವತ್ತೇ ಈ ಒಂದು ಆಡಿಟೋರಿಯಂ ನೋಡಿದಾಗಲೇ ತುಂಬ ಖುಷಿಯಾಯಿತು. ಇಷ್ಟು ಜನ ಪ್ರೋತ್ಸಾಹ ಮಾಡೋಕ್ಕೆ ಬಂದಿದ್ದೀರಾ. ಸೊ ಇನ್ನು ಅಡ್ವಾನ್ಸ್ ಆಗಿ ಇಷ್ಟು ಸಪೋರ್ಟ್ ಸಿಕ್ಕಿದಾಗ ಖಂಡಿತ ನಿಮ್ಮ ಮೂವಿ ರಿಲೀಸ್ ಆದಾಗ ಇನ್ನಷ್ಟು ಇದಕ್ಕಿಂತ 10 times more ಐ ವಾಂಟ್ ಟು ಬ್ಲೆಸ್ ಯು. ಸೊ ನಿಮಗೆ ಒಂದು ಸಪೋರ್ಟ್ ಸರ್, ನಮ್ಮ ಸಾಯಿ ಪ್ರಕಾಶ್ ಸರ್, ತುಂಬ ಖುಷಿಯಾಯಿತು ಇವತ್ತು ನಿಮ್ಮ ಜೊತೆಗೆ ಈ ವೇದಿಕೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ತಾವು ಹೇಳ್ದಂಗೆ ಕಾಲು ಎಳೆಯೋರೇ ಜಾಸ್ತಿ ಇರ್ತಾರೆ, ಎಳೆಯೋದು ಬೇಡ, ಅಟ್ಲೀಸ್ಟ್ ಸಪೋರ್ಟ್ ಮಾಡಿದ್ರೆ ಇಟ್ಸ್ ರಿಯಲಿ ಎಂಕರೇಜಿಂಗ್ ಫಾರ್ ದ ಆರ್ಟಿಸ್ಟ್. ಸೊ ಎಲ್ಲರೂ ಯುವಕರು ಇವತ್ತು ಇವ್ರು ಹೇಳಿದ್ರು, ಈಗ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಿದ್ರು, ಮತ್ತು ಈ ಥರ ಯೂತ್ ಟೀಮ್ ಅಂತಲೇ ಹೇಳ್ಬೋದು. ಇಷ್ಟು ಜನ ಸೇರಿ ಒಂದು ಒಳ್ಳೆ ಫಿಲಮ್. ಪ್ರತಿಯೊಬ್ಬರು ಎಕ್ಸ್ಪೆಕ್ಟ್ ಮಾಡೋದೇನಂದರೆ ಯಾಕೆ ಮೂವೀಸ್ಗೆ ಹೋಗಬೇಕು ಅಂತ ಹೇಳ್ತೀವಿ ಅಂದರೆ, ಜಸ್ಟ್ ವಿ ವಾಂಟ್ ಎ ಚೇಂಜ್ ಲೈಫಲ್ಲಿ. ದೇರ್ ಶುಡ್ ಬಿ ಅ ಮೆಸೇಜ್ ಆಲ್ಸೋ. ದೀಸ್ ಡೇಸ್ ಮೂವೀಸಲ್ಲಿ ವಿ ಡೋಂಟ್ ಸಿ ಮೆಸೇಜ್. ಆ ಮೆಸೇಜ್ ಕೊಟ್ಟಾಗ ಖಂಡಿತ ಒಂದು ತೃಪ್ತಿ ಸಿಕ್ಕತ್ತೆ ಆ್ಯಂಡ್ ಎಂಟರ್ಟೈನ್ಮೆಂಟ್ ಬೋತ್ ಟುಗೆದರ್. ಸೊ ಇಂಥ ಒಂದು ಮೂವಿ ಮಾಡಿದರೆ ತುಂಬ ಖುಷಿಯಾಗುತ್ತೆ. ನನ್ನ ಸ್ನೇಹಿತರ ಪಕ್ಕದಲ್ಲಿ ನಮ್ಮ ಸಿರಿ ಮ್ಯೂಸಿಕ್ ಸುರೇಶ್ ಅವರು ಪಕ್ಕದಲ್ಲಿದ್ದಾರೆ. ಸೊ ಅವರು ಆತ್ಮೀಯರು, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮಗೂ ಅಷ್ಟೇ ಸಹಕಾರ ಕೊಡ್ತಾರೆ. ದಿವ್ಯಾ ಅಷ್ಟೇ ತುಂಬ ಪ್ರೀತಿಯಿಂದ ನನ್ನ ಬರಮಾಡ್ಕೊತಾರೆ. ಸೊ ನಾನೇನಾದ್ರು ಸಾಧಿಸಿದ್ದೀನಿ ಅಂತ ಹೇಳಿದ್ರೆ, ಇವಾಗ ಅವ್ರು ಹೇಳ್ದಂಗೆ ತಿರುವಣ್ಣಾಮಲೆಗೆ ಬರೀ ಕಾಲಲ್ಲಿ ನಾನು ಪರಿಕ್ರಮ ಮಾಡ್ತೀನಿ. ಸುಮಾರು 23 ವರ್ಷದಿಂದ ಪ್ರತಿ ಮಂತ್ ಹೋಗ್ತಾ ಇದ್ದೀನಿ. ಅಂದರೆ ಸಮಥಿಂಗ್ ಐ ಬಿ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಎಲ್ಲರೂ ಕರ್ಸ್ಕೊಂಡು ಪ್ರತಿಯೊಬ್ಬರು ಹೋಗ್ಬೇಕು ಅಂತ ಅನ್ಕೊತಾರೆ, ಬಟ್ ಆಗೋದಿಲ್ಲ, ಕಾರಣಾಂತರಗಳಿಂದ ಆಗೋದಿಲ್ಲ. ಸೊ ಪ್ರೀತಿಯಿಂದ ನಾನು ಕಸ್ಕೊತಾ ಇರ್ತಾರೆ ಅವರು, ನಾನು ಹೋಗ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಮ್ಮೆಲ್ಲ ನಿಮಗೆಲ್ಲರಿಗೂ ದೇವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ದ ಬ್ಯೂಟಿಫುಲ್ ವರ್ಡ್ಸ್. ಹಾಗೆ ಕಾರ್ಯಕ್ರಮಕ್ಕೆ ಶುಭ ಹಾರೈಸೋದಕ್ಕೆ ಬಂದಿರುವಂಥ ನಮ್ಮ ಸೂರಿ ಮಿರಾಡಿಯವರು ರಾಜಕಾರಣಿಯಾಗಿ ಗುರುತಿಸ್ಕೊಳ್ತಿದ್ದಾರೆ, ಸಮಾಜ ಸೇವೆಯಲ್ಲೂ ಮುಂದಿದ್ದಾರೆ. ಸೂರಿ ಸರ್. ಎಲ್ರಿಗೂ ನಮಸ್ಕಾರ. ಭಾರ್ಗವ್, ಥ್ಯಾಂಕ್ ಯು ಇನ್ವಿಟೇಷನ್ಗೆ. ಸೊ ಇಲ್ಲಿ ಇಷ್ಟು ಜನ ಬಂದು ಭಾರ್ಗವ್ ವಿಶ್ ಮಾಡ್ತಿದ್ದಾರೆ ಅಂದರೆ 100% ಇದೊಂದು ಗೆಲುವೆ ಭಾರ್ಗವ್. ಸೊ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾರಿ ನನಗೆ ಲೇಟ್ ಆಯಿತು. ಸೊ ನಮ್ಮ ಬೆಂಗಳೂರು ಟ್ರಾಫಿಕಿಂದ. ಓಕೆ, ಸಾರಿ. ಥ್ಯಾಂಕ್ ಯು. ಆ್ಯಸ್ ಯೂಶುವಲ್ ಇಲ್ಲಿ ನಡೆದಿರೋ ಎಲ್ಲ ಜನಗಳಿಗೂ ಮೊದಲನೇದಾಗಿ ಗುಡ್ ಈವ್ನಿಂಗ್. ಸೊ ಈ ಥರ ಕನ್ನಡ ಸಿನಿಮಾಗೆ ಇಷ್ಟೊಂದು ಜನ ಬಂದಿರೋದು ತುಂಬ ಖುಷಿ ಆಗ್ತಿದೆ. ಇನ್ನೂ ಎನ್ಕರೇಜ್ ಮಾಡಿ ಭಾರ್ಗವ್ ಅಂತ ಯಂಗ್ಸ್ಟರ್ಸ್ನ ಇನ್ನೂ ಬೆಳೆಸಿ.
ಇನ್ನು ಲಾಂಗ್ ವೇ ಇದೆ ಭಾರ್ಗವ್. ಸೊ ಹಂಗಾಗಿ ನಾನು ಹೆಚ್ಚಿಗೆ ಏನು ಮಾತಾಡೋಕ್ಕೆ ಹೋಗಲ್ಲ, ಎಲ್ಲ ದೊಡ್ಡವ್ರು ಮಾತಾಡಿದ್ದಾರೆ. ಸೊ ಇವ್ರ ಸಾಧನೆ ಮುಂದೆ ನಮ್ಮ ಸಾಧನೆ ಭಾಳ ಚಿಕ್ತು ಅಂತ ಹೇಳ್ತೀನಿ. ಸೊ ಯಾ ವೆರಿ ನೈಸ್. ಓಕೆ, ಸುಪ್ರೀಂ ಸ್ಟಾರ್ ಭಾರ್ಗವ್. ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು ಫಾರ್ ಇನ್ವಿಟೇಷನ್. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಭರತ್ ಅವರು ನಮ್ಮ ಕೋ ಪ್ರೊಡ್ಯೂಸರ್ ಸ್ಟೇಜಿಗೆ ಬರಬೇಕು. ಅವ್ರು ಮಾತಾಡಲ್ಲ ಪರವಾಗಿಲ್ಲ, ನಾವೀಗ ನಮ್ಮ CD ಲಾಂಚ್ ಇವೆಂಟ್ ಇದೆ, ಹಾಗಾಗಿ ಪ್ಲೀಸ್ ಎಲ್ಲರೂ ಕೂಡಿ CD ಲಾಂಚ್ ಮಾಡಬೇಕು. ಭರತ್ ಪ್ಲೀಸ್ ಜಾಯ್ನ್ ಆಗಬೇಕು. ಸ್ಟೇಜ್ ಕೆಳಗೆ ಅಂದರೆ ಹಿನ್ನೆಲೆಯಲ್ಲಿ ನಿಂತು ಸಪೋರ್ಟ್ ಮಾಡೋರು. ಭರತ್ ಒಂದೆರಡು ಮಾತು. ಓಕೆ, ಸೊ ಕಾರ್ಯಕ್ರಮದ ಮುಖ್ಯ ಘಟ್ಟ, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಕೂಡ ನಾವು ತಲುಪಿದ್ದೇವೆ. ಸೊ ದಯವಿಟ್ಟು ಸಾಯಿ ಪ್ರಕಾಶ್ ಸರ್ ಅವರು, ಮಮತಾ ಮ್ಯಾಮ್, ಸೂರ್ಯರವರು ಸೇರಿ ಅನ್ವೀಲ್ ಮಾಡಬೇಕು ಟೆಡಿ ಬೇರ್ ಸಿನಿಮಾದ ಒಂದು